ಯಾರನ್ನ ಹಾಸ್ಪಿಟಲ್ ಎಲ್ಲರಿಗೂ ನಮಸ್ಕಾರ. ಫಸ್ಟೇ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಇರುವಂಥವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಫೆಡರೇಷನ್ ಇವ್ರ ಕಡೆಯಿಂದ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ವಿಮೆನ್ಸ್ ಹೆಲ್ತ್ ಬಗ್ಗೆ ಮಾತಾಡಬೇಕು, ನಮ್ಮ ಶಿಕ್ಷಕಿಯರಿಗೆ ಆರೋಗ್ಯದ ಬಗ್ಗೆ ಏನು ತಿಳುವಳಿಕೆ ನೀಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ಬರಬೇಕು ಅಂತ ಹೇಳಿದಾಗ ತುಂಬ ಸಂತೋಷ ಆಯಿತು. ಇವಾಗ ನೀವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲರದ್ದು ಮನೇಲಿರೋದು ಎಲ್ಲರದನ್ನು ಏನೇನು ಕೆಲಸ ಮಾಡಬೇಕು ಎಲ್ಲ ಕೆಲಸ ಮಾಡಿ ಬರ್ತೀರಾ, ಹೌದಾ? ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಲ್ಲ ಶುರುವಾಗುತ್ತೆ ಎಲ್ಲಾದ್ರೂ. ಇನ್ನು ಎಲ್ಲ ಮಲಗಿರ್ತಾರೆ. ಆದರೆ ಫಸ್ಟ್ ನಿಮ್ದು ಮನೆಯದೆಲ್ಲ ಮುಗಿಸಿ ಆಮೇಲೆ ಸ್ಕೂಲಿಗೆ ಬಂದು ಸ್ಕೂಲಿಗೆ ಎಲ್ಲ ಮಕ್ಕಳನ್ನೆಲ್ಲ ನೋಡಿ ಎಲ್ಲ ಕೆಲಸ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮತ್ತೆ ಎಲ್ಲ ಕೆಲಸ ಮಾಡಬೇಕು, ಹೌದಾ? ಆ್ಯಂಡ್ ನಿಮ್ಮ ಆರೋಗ್ಯದ ಕಡೆ ಗಮನ. ಅವಾಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಅಡುಗೆ ಮನೆಗೆ ಹೋಗ್ತೀರಾ ಅನ್ಸುತ್ತೆ ಅಲ್ಲ? ಫಸ್ಟ್ ಎಲ್ಲ ಪ್ಯಾಕ್ ಮಾಡಬೇಕು. ಎಲ್ಲ ವಾಕ್ ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಾ ವಾಕಿಂಗ್? ಎಷ್ಟು ಜನ ಇದ್ದೀರಾ ನೋಡಪ್ಪ? ಲೆಸ್ ದನ್ 50%. ಫಸ್ಟ್ ಬೆಳಗ್ಗೆ ಎದ್ದು ನಿಮಗೆ ಅಂತ ಒಂದು ಹಾಫ್ ಆನ್ ಅವರ್ ಸ್ಪೇರ್ ಮಾಡ್ಬೇಕು ಎಲ್ಲರೂ, ಹೌದಲ್ವಾ? ಈಗ ವಿಮೆನ್ಸ್ನಲ್ಲಿ ಇವಾಗ ನಿಮ್ದು ಕಾಮನ್ ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಹೊತ್ತು ನಿಂತ್ಕೊಂಡಿರ್ತೀರಾ, ಎಲ್ಲರೂ ನಿಂತ್ಕೊಂಡು ಮಕ್ಳಿಗೆ ಪಾಠ ಮಾಡ್ತಾ ಇರ್ತೀರಾ. ಎಲ್ಲರೂ ಮೇನ್ ಕಂಪ್ಲೇಂಟ್ಸ್ ಬರೋದನ್ನೇ ನನ್ನ ಹತ್ರ ಎಲ್ಲ ಕಾಲು ನೋವು, ಸೊಂಟ ನೋವು, ವ್ಯಾರಿಕೋಸ್ ವೇನ್ಸ್. ಅವ್ರಿಗೆ ಅದನ್ನು ಗೊತ್ತು ಏನು ಅಂತ ನಿಮಗೇನೆ ವ್ಯಾರಿಕೋಸ್ ವೇನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಕಾಮನ್ ಪ್ರಾಬ್ಲಮ್ ಎಲ್ಲ ಟೀಚರ್ಸ್ನಲ್ಲೂ ಆಗುವಂಥದ್ದು. ಸೊ ಮೇನ್ಲಿ ಕಾಲು ನೋವು, ಸೊಂಟ ನೋವು, ಅದೇವ್ರು ಹೇಳಿದಂಗೆ ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಮೇನ್ಲಿ ಅದಕ್ಕೆ ಏನು ಮಾಡಬೇಕು? ಫಸ್ಟ್ ಫಿಸಿಕಲಿ ಫಿಟ್ ಆಗಿರ್ಬೇಕು ಎಲ್ಲರೂ. ಆ್ಯಂಡ್ ಡಿಹೈಡ್ರೇಷನ್ ಎಲ್ಲರೂ ಸರಿಯಾಗಿ ಒಂದು ಆರೋಗ್ಯಕರವಾದಂತಹ ಪೌಷ್ಟಿಕಾಂಶ ಇರುವಂತಹ ಆಹಾರದ ಜೊತೆಗೆ ಇನ್ನೊಂದು ನೀರನ್ನು ಚೆನ್ನಾಗಿ ಕನ್ಸ್ಯೂಮ್ ಮಾಡಬೇಕು. ಏಕೆಂದರೆ ಡಿಹೈಡ್ರೇಷನ್ ವೆರಿ ಕಾಮನ್. ನೀವು ಅಲ್ಲಿಂದ ಟ್ರಾವೆಲ್ ಮಾಡ್ತಿರ್ತೀರಾ, ಬರ್ತಿರ್ತೀರಾ, ತುಂಬ ಹೊತ್ತು ನಿಂತ್ಕೊಂಡಿರ್ತೀರಾ, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ದೇಹದಿಂದ ನೀರಿನ ಅಂಶ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀರು ಚೆನ್ನಾಗಿ ಕುಡಿಬೇಕು. ಒಂದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರೋಂಥದ್ದನ್ನೇ ನೀರು ಕಡಿಮೆ ಕುಡಿಯೋದ್ರಿಂದ ಒಂದು, ಮತ್ತು ಇನ್ನೊಂದು ಪೌಷ್ಟಿಕಾಂಶ ಆಹಾರ ತಿಂತಾ ಇರೋದು. ಬೆಳಗ್ಗೆ ಎದ್ಬಿಟ್ಟು ಎಲ್ಲರಿಗೂ ಮಾಡ್ತೀರಾ, ಬಾಕ್ಸಿಗೆ ಹಾಕ್ತೀರಾ. ಆ್ಯಂಡ್ ನೀವು ತಿಂತೀರಾ ಇಲ್ವಾ? ಇಲ್ಲಾಂದ್ರೆ ಫಸ್ಟ್ ಎಲ್ಲರಿಗೂ ಫಸ್ಟ್ ಹೊಟ್ಟೆ ತುಂಬಬೇಕು. ಮಕ್ಳಿಗೆ ಮಾಡಬೇಕು, ಗಂಡಗೆ ಮಾಡಬೇಕು, ಮನೆಯವ್ರಿಗೆಲ್ಲ ಮಾಡಬೇಕು, ಆಮೇಲೆ ಲಾಸ್ಟ್ ನಾವು ನೋಡ್ಕೊಳ್ಳೋಣ ಅಂತ. ಹಾಗೆ ಮಾಡಬೇಡಿ. ನಿಮ್ದು ಆರೋಗ್ಯ ಇಂಪಾರ್ಟೆಂಟ್. ನೀವು ಪೌಷ್ಟಿಕಾಂಶ ಇರುವಂತಹ ಆಹಾರನ ತಗೊಳ್ಳೇಬೇಕು. ಒಂದು ಎಕ್ಸಸೈಸ್, ಬೆಳಗ್ಗೆ ಎದ್ದು ಐದರ್ ವಾಕಿಂಗ್ ಮಾಡಿ, ಇಲ್ಲ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಏನಾದರೂ ಮಾಡಿ. 45 ಮಿನಿಟ್ಸ್ ನಿಮಗೆ ಅಂತ. ಈಗ ಸಂಜೆ ಬಂದರೆ ಮತ್ತೆ ಮಾಡಲ್ಲ ನೀವು. ಸಂಜೆ ಬಂದ್ಬಿಟ್ಟು ಮತ್ತೆ ನೀವೆಲ್ಲ ಬ್ಯುಸಿ ಆಗ್ತೀರಾ. ಮಕ್ಳಿಗೆ ಪಾಠ ಹೇಳ್ಕೊಡು, ಮತ್ತೆ ಅಡುಗೆ ಮಾಡು, ಬೆಳಗ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊ. ಸಂಜೆ ಮಾಡಲ್ಲ. ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ನಿಮಗೆ ಅಂತ ಸ್ಪೇರ್ ಮಾಡಿ. ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಅಂತ ಮಾಡ್ಕೊಳ್ಳಿ, ಎಕ್ಸಸೈಸ್ ಅಂತ ಮಾಡಿ. ಸೊ ಅದರಿಂದ ನಿಮಗೆ ಬರುವಂಥ ಕಾಯಿಲೆಗಳು ಅರ್ಧ ಕಡಿಮೆ ಆಗುತ್ತೆ. ಇನ್ನೊಂದು ಡಯಟಲ್ಲಿ ಮೇನ್ಲಿ ನೀವೇನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು? ಮೋರ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್. ಇವಾಗ ತಟ್ಟೆಗೆ ಅನ್ನ ಬಡಿಸ್ಕೊಂಡ್ರೆ, ನೀವು ಊಟ ಬಡಿಸ್ಕೊಂಡ್ರೆ, ನೀವು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಎಲ್ಲ ಪಾಠ ಮಾಡ್ತೀರಾ ಸ್ಕೂಲಲ್ಲಿ. ಆದರೆ ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ. ಜಾಸ್ತಿ ರೈಸ್ ಹಾಕೊಳ್ಳೋದು, ಸ್ವಲ್ಪ ಏನಿರುತ್ತೆ ಅದನ್ನು ಸೈಡಿಗೆ ಹಾಕೊಳ್ಳೋದು ತಪ್ಪು. ಜಾಸ್ತಿ ವೆಜಿಟೇಬಲ್ಸ್, ಫ್ರೂಟ್ಸ್ ಏನಿದೆ ಅದು, ಕಾಳುಗಳು, ಮೊಟ್ಟೆ, ನಾನ್ ವೆಜ್ ತಿಂತೀರಾ ಅಂತಂದರೆ ಪ್ರೋಟೀನ್ ಇರೋವಂಥದ್ದು, ಚಿಕನ್ನ, ಏನು ಫಿಶ್ ತಿಂತೀರಾ, ಫಿಶ್ ಏನಾದರೂ ಸರಿ. ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ. ಸೊ ಅದನ್ನು ಮಾಡಿಕೊಂಡ್ರೆ ನಿಮಗೆ ಒಂದು ಡಯಟ್ನಲ್ಲಿ ನಿಮಗೆ ಏನೇನು ಸಿಗಬೇಕು ಅದೆಲ್ಲ ಸಿಕ್ಕತ್ತೆ. ಇನ್ನೊಂದೇನು ಹಾಲು, ಮಿಲ್ಕಲ್ಲಿ ನಿಮಗೆ ಡೈಲಿ ಇವಾಗ ಆಲ್ಮೋಸ್ಟ್ ಎಲ್ಲರೂ ಒಂದು 30+ ಇರ್ತೀರ. ಎಲ್ಲರೂ ಫ್ಯಾಮಿಲಿ ಕಂಪ್ಲೀಟೆಡ್ ಇರುತ್ತೆ. ಎಲ್ಲರಿಗೂ ಮಕ್ಕಳಾಗಿರುತ್ತೆ, ಫ್ಯಾಮಿಲಿ ಕಂಪ್ಲೀಟೆಡ್ ಇರುತ್ತೆ. ಈಗ ಮುಂಚೆ ಇರೋಷ್ಟು ಎನರ್ಜಿ ಆಫ್ಟರ್ 30 ಇಯರ್ಸ್ ಇರಲ್ಲ ನಿಮಗೆ. ಸೊ ನೀವು ಮಕ್ಕಳಾದ್ಮೇಲೆ ಒಂದ್ಸಲ ಪ್ರೆಗ್ನೆಂಟ್ ಆದಾಗ ನಿಮ್ಮ ಬಾಡಿಯಲ್ಲಿ ಏನಿರುತ್ತೆ ಕ್ಯಾಲ್ಶಿಯಮು ಎಲ್ಲ ಪಾಪುಗೆ ಎಷ್ಟು ಬೇಕೋ ಅಷ್ಟು ಹೋಗಿರುತ್ತೆ. ಆಮೇಲಿಂದ ಫೀಡ್ ಮಾಡಿಸಿರ್ತೀರ ಎಲ್ಲರೂ ಮಕ್ಕಳಿಗೆ. ಮಿನಿಮಮ್ ಎರಡು ಮಕ್ಕಳು ಎಲ್ಲರೂ ಮಾಡ್ಕೊಂಡಿರ್ತೀರ. ಸೊ 2 ಮಕ್ಕಳು ಮಾಡಿಕೊಂಡು 2 ಮಕ್ಕಳಿಗೆ ಫೀಡ್ ಮಾಡಿಸಿದಾಗ ನಿಮ್ಮ ಬಾಡಿಯಲ್ಲಿರೋ ಅರ್ಧ ಎನರ್ಜಿ ಪೂರ್ತಿ ಮಕ್ಕಳಿಗೆ ಹೋಗಿರುತ್ತೆ. ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ವೆರಿ ಕಾಮನ್. ಸೊ ಎಲ್ಲರಿಗೂ ಕಾಲು ಬರುತ್ತೆ. ನೀವು ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆದ್ರೂ, ಇವಾಗ ಯಾರ್ಯಾರಿಗೂ ನೆಕ್ಸ್ಟ್ ಬೇಬಿ ಮಾಡ್ಕೊಳ್ಳೋ ಪ್ಲಾನ್ಸ್ ಇದ್ದೀರಾ ಅವ್ರಿಗೆ ಅಂತ ಹೇಳ್ತಾ ಇದ್ದೀನಿ. ಈಗ ಫೀಡ್ ಮಾಡಿಸೋದು ನಿಲ್ಸೋದಂತೂ ಕ್ಯಾಲ್ಶಿಯಂ ತಗೊಳ್ಳೋದು ಒಳ್ಳೆಯದು.
ಮತ್ತು 6 ಮಂತ್ಸ್ ಕ್ಯಾಲ್ಶಿಯಂ ತಗೊಳ್ಳೇಬೇಕು ಎಲ್ಲರೂ ಫೀಡ್ ಮಾಡ್ಸೋದು ಸ್ಟಾಪ್ ಮಾಡ್ಸೋದಂತ. ಆಮೇಲಿಂದ ಡೈಲಿ 1 ಲೋಟ ಹಾಲು ಕಂಪಲ್ಸರಿ, ಸಪ್ಪೆಲ್ಲೇ ತಗೊಳ್ಳಿ ಪರವಾಗಿಲ್ಲ, ಶುಗರ್ಸ್ ಕಡಿಮೆನೇ ತಗೊಳ್ಳಿ. ಹಾಲು ಕುಡಿಯೋದ್ರಿಂದ ಯಾರು ದಪ್ಪ ಆಗೋದಿಲ್ಲ. ಸೊ ನಿಮಗೆ ಏನು ಕ್ಯಾಲ್ಶಿಯಂ ಸಿಗಬೇಕು ಅದು ನಿಮಗೆ 1 ಲೋಟ ಹಾಲಿನಲ್ಲಿ ಸಿಕ್ಕುತ್ತೆ. ಡೈಲಿ ರಾತ್ರಿ ಮಲಗುವಾಗ 1 ಲೋಟ ಹಾಲು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಓಕೆನಾ? ಸೊ ಇದು ನಿಮ್ಮದು ದೈಹಿಕ ಆರೋಗ್ಯ. ಸೊ ಒಂದು ಎಕ್ಸಸೈಸ್, ಇನ್ನೊಂದು ಡಯಟ್, ಇನ್ನೊಂದು ಹಾಲು ಕುಡಿಲಿಕ್ಕೆ ಹೇಳಿದ್ದೀನಿ, ನೀರು ಕುಡಿಲಿಕ್ಕೆ ಹೇಳಿದ್ದೀನಿ. ಇದರಲ್ಲಿ ಅಟ್ಲೀಸ್ಟ್ ಒಂದು 90% ಎಲ್ಲನೂ ಫಾಲೋ ಮಾಡಿದ್ರೆ ನಿಮಗೆ ಅರ್ಧ ಕಾಯಿಲೆ ಕಡಿಮೆ ಆಗುತ್ತೆ, ಓಕೆನಾ? ಆಮೇಲಿಂದ ನೆಕ್ಸ್ಟ್ ಕಾಮನ್ ಹೆಲ್ತ್ ಪ್ರಾಬ್ಲಮ್ಸ್ ಏನೇನಾಗುತ್ತೆ ನಿಮಗೆ ಈ ಟೈಮ್ನಲ್ಲಿ, ಈ ಏಜ್ ಗ್ರೂಪ್ನಲ್ಲಿ ಕಾಮನ್ಲಿ ಆಗುತ್ತೆ ಅಂದ್ರೆ ಅವ್ರು ಹೇಳಿದ್ರು ವ್ಯಾರಿಕೋಸ್ ವೇನ್ಸ್ ಅಂತ ಅಂದ್ಬಿಟ್ಟು. ಅದು ಏನಕ್ಕೆ ತುಂಬ ಹೊತ್ತು ಯಾರು ನಿಂತ್ಕೊಳ್ತಾರೆ ಅವ್ರಿಗೆ, ಲೈಕ್ ಇವಾಗ ಕಂಡಕ್ಟರ್ಸ್ ಇರ್ಬೋದು, ಬಸ್ನಲ್ಲಿ ಯಾರು ತುಂಬ ಹೊತ್ತು ನಿಂತ್ಕೊಂಡಿರ್ತಾರೆ, ಟೀಚರ್ಸ್, ಮತ್ತೆ ಆಚೆ ಯಾರು ತುಂಬ ಹೊತ್ತು ನಿಂತ್ಕೊಂಡು ವರ್ಕ್ ಮಾಡ್ತಾರೆ, ಅವ್ರಿಗೆಲ್ಲರಿಗೂ ವ್ಯಾರಿಕೋಸ್ ವೇನ್ಸ್ ಕಾಮನ್. ಅದಕ್ಕೆ ಏನು ಮಾಡಬೇಕು, ಒಂದು ವೆಯ್ಟ್ ಲಾಸ್ ಮಾಡಬೇಕು. ದೇಹದ ತೂಕ ಕಾಲ ಮೇಲೆ ಜಾಸ್ತಿ ಭಾರ ಬೀಳಬಾರ್ದು ಅದು. ಮತ್ತಿನ್ನೊಂದು ಫಿಸಿಕಲಿ ಆಕ್ಟಿವ್ ಆಗಿರಬೇಕು. ಸೊ ಫಿಸಿಕಲಿ ಆಕ್ಟಿವ್ ಆಗಿದ್ರಿ ಅಂತ ಅಂದರೆ ನಿಮಗೆ ಅದು ಬರೋಂಥ ಚಾನ್ಸಸ್ ಕಡಿಮೆ. ಇವಾಗ ಆಲ್ರೆಡಿ ವ್ಯಾರಿಕೋಸ್ ವೇನ್ಸ್ ಸ್ಟಾರ್ಟ್ ಆಗಿದೆ. ಸ್ಟಾಕಿಂಗ್ಸ್ ಅಂತ ಬರುತ್ತೆ, ಸಾಕ್ಸ್ ಬರುತ್ತೆ, ಟೈಟಾಗಿ ಹಾಕೊಳ್ಳೋವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಏನಾಗುತ್ತೆ, ನೀವು ತುಂಬ ನಿಂತ್ಕೊಂಡಾಗ ನಿಮ್ಮದು ಮೇಲ್ಗಡೆ ಇರುವಂಥದ್ದು ಎಲ್ಲದನ್ನು ಕೆಳಗಡೆ ಸೆಟ್ಲ್ ಆಗುತ್ತೆ. ವಾಪಸ್ ಕಾಫ್ ಮಸಲ್ಸ್ ಅಂತ ಹೇಳ್ತೀವಲ್ಲ, ಅದು ಪಂಪ್ ಮಾಡಬೇಕು ವಾಪಸ್ ಬ್ಲಡ್ನ ಮೇಲ್ಗಡೆ. ಸೊ ತುಂಬ ಹೊತ್ತು ನಿಂತ್ಕೊಂಡಾಗ ಕಾಲಲ್ಲಿ ಜಾಸ್ತಿ ಹೊತ್ತು ಸೆಟಲ್ ಆಗುತ್ತೆ. ಆ ಪ್ರೆಷರ್ ಮೇಲೆ ಅದು ಪಂಪ್ ಮಾಡಬೇಕಲ್ವ ವೆಸಲ್ಸ್ ಪಂಪ್ ಮಾಡಬೇಕಾದ್ರೆ ಏನಾಗುತ್ತೆ, ವೀಕ್ ಆಗುತ್ತೆ ವೆಸಲ್ಸ್. ಆಗ ನರಗಳು ಒಡ್ಕೊಂಡಂಗಾಗುತ್ತೆ, ವೆಸಲ್ಸ್ ಎಲ್ಲ ಒಡ್ಕೊಂಡಂಗಾಗಿ ಅದನ್ನು ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಂಟರ್ಮಿಟೆಂಟ್ ರೆಸ್ಟಿಂಗ್, ಮಧ್ಯದಲ್ಲಿ ರೆಸ್ಟ್ ಮಾಡೋವಂಥದ್ದು, ತುಂಬ ಹೊತ್ತು ನಿಂತ್ಕೊಳ್ಳೋದ್ರ ಬದಲು ಮಧ್ಯ ಮಧ್ಯ ರೆಸ್ಟ್ ಮಾಡೋವಂಥದ್ದು. ಆಲ್ರೆಡಿ ವ್ಯಾರಿಕೋಸ್ ವೇನ್ಸ್ ಆಗಿದೆ ಅಂತ ಅಂದರೆ ಕನ್ಸಲ್ಟ್ ಮಾಡಿ ಡಾಕ್ಟರ್ಸ್ನ. ಇಲ್ಲ ಅಂತಂದರೆ ಸ್ಟಾಕಿಂಗ್ಸ್ ಯೂಸ್ ಮಾಡಿ, ಸಾಫ್ಟ್ ಆಗಿರೋವಂಥ ಸ್ಲಿಪ್ಪರ್ಸ್ನ ಯೂಸ್ ಮಾಡಿ, ಬ್ಯಾಕ್ ಏನ್ ಕಡಿಮೆ ಆಗುತ್ತೆ, ಓಕೆನಾ? ಆಮೇಲಿಂದ ಇನ್ನೊಂದು ಏನಾಗುತ್ತೆ, ನೀವು ತುಂಬ ಮಾತಾಡ್ತೀರ, ಮಕ್ಕಳ ಜೊತೆ ಮಾತಾಡಿ ವಾಯ್ಸ್ ಫೆಟ್ಟಿಗ್ ಆಗುತ್ತೆ, ನಿಮಗೆ ಗಂಟ್ಲು ನೋವು ಬರೋವಂಥದ್ದು, ಮತ್ತು ಸುಸ್ತಾಗುವಂಥದ್ದು, ವಾಯ್ಸ್ ಕಟ್ಕೊಳ್ಳೋ ಅಂಥದ್ದು, ವೋಕಲ್ ಕಾರ್ಡ್ಸ್ ಫೆಟ್ಟಿಗ್ ಆಗುತ್ತೆ. ಸೊ ಅದಕ್ಕೂ ಕೂಡ ಇಂಟರ್ಮಿಟೆಂಟ್ ರೆಸ್ಟಿಂಗ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ ಮಾತಾಡೋದ್ರಿಂದ ಸ್ವಲ್ಪ ರೆಸ್ಟ್ ಕೊಟ್ಟು ಮಾತಾಡೋದ್ರಿಂದ ನಿಮಗೆ ಆ ವಾಯ್ಸ್ ಫೆಟ್ಟಿಗ್ನ ಕಡಿಮೆ ಮಾಡಬೇಕು. ಸೊ ಇದು ನಿಮ್ಮದು ದೈಹಿಕ ಆರೋಗ್ಯ. ನೆಕ್ಸ್ಟ್ ಮಾನಸಿಕ ಆರೋಗ್ಯದ ಬಗ್ಗೆ. ಇವಾಗ ಇನ್ನು ದೈಹಿಕ ಆರೋಗ್ಯ ಅಂತಂದರೆ ಮೆನೋಪಾಸ್ 40 ಇಯರ್ಸ್ 45 ಇಯರ್ಸ್ ಪ್ಲಸ್ ಆಗ್ತಾ ಇದ್ದಂಗೆ 45 to 55 ಇಯರ್ಸ್ ಅಂತ ಇಟ್ಕೊಳ್ಳಿ. ಆ ಏಜ್ ಗ್ರೂಪ್ನಲ್ಲಿ ಮೆನೋಪಾಸ್ ಕಾಮನ್. ಅವಾಗ ಎಲ್ಲರೂ ನೀವು ವರ್ಕಿಂಗ್ ಇನ್ನೂ ರಿಟೈರ್ ಆಗಿರಲ್ಲ, ಎಲ್ಲರೂ ವರ್ಕ್ ಮಾಡ್ತಾನೆ ಇರ್ತೀರ. ಸೊ ಆ ಏಜ್ ಗ್ರೂಪ್ನಲ್ಲಿ ಅದಷ್ಟೊಂದು ಆ ಏಜ್ ಗ್ರೂಪ್ ಅವರು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಸೊ ಏಜ್ ಇರಬೇಕಾದ್ರೆ ಏಜ್ ಆಗ್ತಾ ಎಲ್ಲರಿಗೂ ಸ್ವಲ್ಪ ಇದ್ರ ಆರೋಗ್ಯದ ಕಡೆ ಗಮನ ಕಡಿಮೆ ಆಗ್ತಾ ಬರುತ್ತೆ. ಸೊ ಯೋಗ ಮಾಡ್ತೀರಾ ಅಂತಂದರೆ ಇನ್ನೂ ಒಳ್ಳೆಯದು. ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಈ ಏಜ್ ಗ್ರೂಪ್ ಅವರು ಕಂಪಲ್ಸರಿ ಮಾಡೋವಂಥದ್ದು ತುಂಬ ಒಳ್ಳೆಯದು. ಆ್ಯಂಡ್ ವೆಯ್ಟ್ ಬಗ್ಗೆ ತುಂಬ ಗಮನ ಕೊಡುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಆ ಏಜ್ ಗ್ರೂಪ್ನಲ್ಲಿ ಮತ್ತೆ ಕಾಮನ್ಲಿ ಬರುವಂಥ ಕಾಯಿಲೆಗಳು ಯಾವ್ಯಾವುದು, ಲೈಕ್ ಕ್ಯಾನ್ಸರ್ಸ್. ನಮ್ಮ ದೇಶದಲ್ಲಿ ಕಾಮನ್ ಆಗಿ ಬರುವಂಥ ಕ್ಯಾನ್ಸರ್ಸ್ ಯಾವ್ಯಾವುದು? ಫೀಮೇಲ್ಸ್ನಲ್ಲಿ ಒಂದು ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂತ ಹೇಳ್ತೀವಿ, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇನ್ನೊಂದು ಗರ್ಭಕೋಶದ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇನ್ನೊಂದು ಬ್ರೆಸ್ಟ್ ಕ್ಯಾನ್ಸರ್. ಇದು ಕಾಮನ್ ನಮ್ಮ ದೇಶದಲ್ಲಿ ಬರುವಂಥದ್ದು. ಸೊ ಇವಾಗ ಆಲ್ರೆಡಿ ಅದಕ್ಕೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ವ್ಯಾಕ್ಸಿನ್ಸ್ ಇದೆ, ಸರ್ವರಿಕ್ಸ್ ಅಂತ ವ್ಯಾಕ್ಸಿನ್ ಬರ್ತದೆ, ಗೌರ್ಮೆಂಟಿಂದನೂ ನಿಮಗೆ ಸಪ್ಲೈ ಇದೆ. ಸೊ ಅದನ್ನು 45 ಇಯರ್ಸ್ ತನಕ ಎಲ್ಲರೂ ಹಾಕಿಸ್ಕೊಳ್ಬೇಕು ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಅಂದರೆ ಅದು ರೂಲ್ಸ್ ಇದೆ, ಹಾಕಿಸ್ಕೊಳ್ಬೋದು ಅಂತ ಅಂದ್ಬಿಟ್ಟು. ಸೊ 9 to 11 ಇಯರ್ಸ್ 9 ಇಯರ್ಸ್ ಆದಮೇಲಿಂದ ಎಲ್ಲ ಹೆಣ್ಮಕ್ಳಿಗೂ, ಇವಾಗ ನಿಮ್ಮ ಸ್ಕೂಲ್ ಮಕ್ಕಳಿಗೂ ಎಲ್ಲರಿಗೂ ಹಾಕಿಸ್ಬೇಕು ಅಂತ ಬರ್ತಿದೆ. ಸೊ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ನಾವು ಹಾಕಿಸ್ಕೊಬಾರ್ದು ಅಂತ ಏನಿಲ್ಲ. 45 ಇಯರ್ಸ್ ತನಕ ಹಾಕಿಸ್ಕೊಬೋದು ಎಲ್ಲರೂ ನಮಗೆ. ಸೊ ಇನ್ಫೆಕ್ಷನ್ ರೇಟ್ ಕಡಿಮೆ ಆಗುತ್ತೆ. ಒಂದು ನಿಮಗೆ ಆಲ್ರೆಡಿ ಇವಾಗ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಅಂತಂದರೆ ಆ ಇನ್ಫೆಕ್ಷನ್ ರೇಟ್ ಕಡಿಮೆ ಆಗುತ್ತೆ. ಅದು ಮೇಲೆ ಬರುವಂಥದ್ದು ಏನಂದರೆ HPV ಅಂತ ಹೇಳ್ತೀವಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಆ ಇನ್ಫೆಕ್ಷನ್ನಿಂದಲೇ ಬರುವಂಥ ಕ್ಯಾನ್ಸರ್. ಸೊ 3 ಡೋಸಸ್ ಬರುತ್ತೆ ನಿಮಗೆ, 0, 2 ಮತ್ತು 6 ಅಂತ. ಸೊ ಸೆಕೆಂಡ್ ಮಂತ್ ಒಂದು ಹಾಕಿಸ್ಕೊಬೇಕು, 6 ಮಂತ್ಸ್ ಒಂದು ಹಾಕಿಸ್ಕೊಬೇಕು. ಯಾರು ಇದ್ದೀರಾ ಎಲ್ಲರೂ ಹಾಕಿಸ್ಕೊಳ್ಳಿ. ಇವಾಗ ಆಚೆ ಹಾಕಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಗೌರ್ಮೆಂಟಲ್ಲಿ ನಿಮಗೆ ಫ್ರೀ ಆಗೇ ಸಿಗ್ತಾ ಇರುತ್ತೆ, ಅಲ್ಲಾದರೂ ಹಾಕಿಸ್ಕೊಳ್ಳಿ. ಸೊ ಅದ್ರ ಸಿಂಟಮ್ಸ್ ಹೇಗಿರುತ್ತೆ ನಿಮಗೆ? ಕಾಮನ್ಲಿ ಡಿಸ್ಚಾರ್ಜ್ ಆಗೋವಂಥದ್ದು, ಬ್ಲಡಿ ಡಿಸ್ಚಾರ್ಜ್, ಬ್ಲಡ್ ಸ್ಟೈನ್ ಡಿಸ್ಚಾರ್ಜ್, ಇಲ್ಲ ಪೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್, ಹೊಟ್ಟೆ ನೋವು ಬರೋವಂಥದ್ದು, ಆಮೇಲೆ ಪೀರಿಯಡ್ಸ್ ಆದಾಗ ಜಾಸ್ತಿ ಬ್ಲೀಡಿಂಗ್ ಹೋಗುವಂಥದ್ದು, ಇಲ್ಲ ಡಿಸ್ಚಾರ್ಜ್ ಇರುವಂಥದ್ದು. ಸೊ ಈ ಥರ ಎಲ್ಲ ಸಿಂಟಮ್ಸ್ ಇದ್ದಾಗ ದಯವಿಟ್ಟು ಕನ್ಸಲ್ಟ್ ಮಾಡಬೇಕು ನೀವು ಡಾಕ್ಟರ್ಸ್ನ, ಓಕೆನಾ? ಇದು ಕಾಮನ್ಲಿ
ಏನಾದರೂ ಟೆಕ್ಸ್ಚರಲ್ಲಿ ಬೇರೆ ಏನಾದರೂ ಡಿಫ್ರೆನ್ಸ್ ಆಗ್ತಾ ಇದೆಯಾ, ಏನಾದರೂ ಬೇರೆ ಥರ ಅನ್ನಿಸ್ತಾ ಇದ್ದರೆ ಬಂದ್ಬಿಟ್ಟು ಕನ್ಸಲ್ಟ್ ಮಾಡಬೇಕು. ಇಲ್ಲಾಂದರೆ ಏನಾದರೂ ಡಿಸ್ಚಾರ್ಜ್ ಇದೆ, ಗಾಯದ ಥರ ಆಗಿದೆ, ಗಂಟಾಗಿದೆ, ಏನಾದರೂ ಇರಲಿ ಬಂದುಬಿಟ್ಟು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಬ್ರೆಸ್ಟ್ ಕ್ಯಾನ್ಸರ್ಗೆ ಮತ್ತು ಇದಕ್ಕೆ ಯಾವುದು ಸರ್ವೈಕಲ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ಗಳು ಬಂದು ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. ಸರ್ವಿಕ್ಸ್ ಕ್ಯಾನ್ಸರ್ಗೆ ಅದನ್ನು ಎಲ್ಲರೂ ಮಾಡಿಸ್ಕೋಬೇಕು. ಸ್ಟಾರ್ಟಿಂಗ್ ಫ್ರಮ್ ಇವಾಗ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳ್ಕೊಳ್ಳಿ, ಪ್ರೆಗ್ನೆನ್ಸಿಯಲ್ಲಿ ಮಾಡಿಸ್ಕೊಳ್ಳಿ. ಅದನ್ನು ಯಾರು ಬೇಕಾದರೂ ಬರ್ಬೋದು, 20 ಇಯರ್ಸಿಂದನೂ ಬರ್ಬೋದು, ಅವರು ಚಿಕ್ಕ ಮಕ್ಕಳಿಗೂ ಬರ್ಬೋದು, ಹೇಳಲಿಕ್ಕೆ ಬರಲ್ಲ. ಸೊ ಯಾವಾಗಲಾದ್ರೂ ಅಷ್ಟೇ ಒಂದ್ಸಲ ವರ್ಷದಲ್ಲಿ ಒಂದ್ಸಲ ಪ್ಯಾಪ್ಸ್ಮಿಯರ್ ಮತ್ತು ಇನ್ನೊಂದು ಮ್ಯಾಮೋಗ್ರಫಿ ಅಂತ ಹೇಳ್ತೀವಿ, ಅದು ಬ್ರೆಸ್ಟ್ ಸ್ಕ್ರೀನಿಂಗ್. ಬ್ರೆಸ್ಟಿಂದು ಒಂದು ಸ್ಕ್ಯಾನಿಂಗ್ ಪ್ಲಸ್ ಎಕ್ಸ್ರೇ ಮಾಡ್ತೀವಿ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದು ನಮಗೆ ಮುಂಚೆನೇ ಗೊತ್ತಾಗುತ್ತೆ. ಸೊ ಅದಿದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಇದೆರಡೂ ಸ್ಕ್ರೀನಿಂಗ್ ಎಲ್ಲರೂ ಮಾಡಿಸ್ಕೊಳ್ಳಿ, ಹಾಸ್ಪಿಟಲ್ ವಿಸಿಟ್ ಮಾಡಿಬಿಟ್ಟು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಪ್ಯಾಪ್ಸ್ಮಿಯರ್ ಮತ್ತು ಸೋನೋಮ್ಯಾಮೋಗ್ರಫಿ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಕೊಳ್ಬೇಕು. ನೆಕ್ಸ್ಟ್ ಬಂದು ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯದ ಬಗ್ಗೆ ಸೊ ಇವಾಗ ನೀವು 35 ಲೋನ್ಲಿನೆಸ್ ಫೀಲ್ ಆಗುತ್ತೆ, ಎಲ್ಲರಿಗೂ ಖಿನ್ನತೆ ಹೋಗುವಂಥದ್ದು, ಅದು ಕಾಮನ್ ಆ ಏಜ್ ಗ್ರೂಪ್ನಲ್ಲಿ. ಸೊ ಆ ಏಜ್ ಗ್ರೂಪ್ನಲ್ಲಿ ನೀವು ನಿಮ್ಮದೇ ಗ್ರೂಪ್ ಇರುತ್ತೆ, ವಿಮೆನ್ ಸಪೋರ್ಟಿವ್ ವಿಮೆನ್ ಅಂತ ಹೇಳ್ತೀವಿ. ಇವಾಗ ಮ್ಯಾಮ್ ಹೇಳ್ತಾ ಇದ್ರು ನೀವೆಲ್ಲ ಮಲ್ಟಿ ಟಾಸ್ಕಿಂಗರ್ಸ್, ನೀವೆಲ್ಲ ಕೆಲಸ ಮಾಡ್ತಾ ಇರ್ತೀರಾ, ಹೌದು. ಬಟ್ ನೀವು ಕೆಲಸ ಅಂತ ಅಂದ್ಬಿಟ್ಟು ನಿಮ್ಮದು ಮಾನಸಿಕ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡ್ತಾ ಇರೋದಿಲ್ಲ. ಸೊ ನೀವೇ ಗ್ರೂಪ್ಸ್ ಮಾಡ್ಕೊಳ್ಬೋದು, ಗ್ರೂಪ್ಸ್ ಮಾಡಿಕೊಂಡು ನಿಮ್ಮದು ಒಬ್ಬರನ್ನ ಶೇರ್ ಮಾಡ್ಕೊಬೋದು, ಸ್ಕೂಲ್ಸಲ್ಲೆಲ್ಲ ಮಾಡ್ಕೊಳ್ಬೋದು. ಸೊ ಆ ಏಜ್ ಗ್ರೂಪ್ನಲ್ಲಿ ನಿಮಗೆ ಹೇಳ್ಕೊಡೋದಕ್ಕೆ ಯಾರೂ ಇರೋದಿಲ್ಲ. ಮನೇಲಿ ಬರೀ ಮೇಲ್ಸ್ ಇರ್ತಾರೆ, ಎಷ್ಟೊಂದು ಜನಕ್ಕೆ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಫೀಮೇಲ್ಸ್ ಇರಲ್ಲ, ಮಕ್ಕಳೆಲ್ಲ ಮದುವೆ ಮಾಡಿಬಿಟ್ಟಿರ್ತೀರಾ, ಕಳಿಸ್ಬಿಟ್ಟಿರ್ತೀರಾ. 50+ ಆದವ್ರಿಗೆ ಹೇಳ್ತಾ ಇದ್ದೀನಿ ಎಸ್ಪೆಷಲಿ. ಹಂಗಂತ ಇಲ್ಲ, ಚಿಕ್ಕ ವಯಸ್ಸಿನವ್ರಿಗೂ ಮನೇಲಿ ಯಾರೂ ಸಪೋರ್ಟಿಗೆ ಇರ್ತಾರೆ ಅಂತ ಎಷ್ಟೊಂದು ಜನಕ್ಕೆ ಇರೋದಿಲ್ಲ. ಮ್ಯಾಮ್ ಹೇಳ್ತಾ ಇದ್ದೀರಾ, ಗಂಡಸ್ರ ಮನೆಯಿಂದ ಆಚೆಯಿಂದ ಕೆಲಸ ಮಾಡ್ಕೊಂಡು ಬಂದರೆ ಅವ್ರದ್ದೇ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ಈಗ ನೀವೆಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಹೋದರೆ ನಿಮ್ಗೆ ಯಾರಿಗೂ ಕೊಡಿಸ್ಬಿಟ್ಟು ಕಾಫಿ ಕೊಡಲ್ಲ. ಬಂದಿದೆಯಾ, ಕೆಲಸ ಮಾಡ್ಕೊಂಡು ಬಂದಿದೆಯಾ, ಸುಸ್ತಾಗಿದೆಯಾ ಅಂತ ಅಂದ್ಬಿಟ್ಟು ಯಾರಿಗೂ ಕೊಡಲ್ಲ. ನೀವೇ ಅವ್ರಿಗೂ ಮಾಡ್ಕೊಡ್ಬೇಕು, ನಿಮಗೂ ನೀವೇ ಮಾಡ್ಕೋಬೇಕು, ಹೌದಾ? 90% ಹಾಗೇ ಇರುತ್ತೆ. ಎಲ್ಲೋ ಒಬ್ರೊಬ್ರಿಗೆ ಸಪೋರ್ಟ್ ಮಾಡ್ತಾರೆ, ಯಾರು ಮಾಡಲ್ಲ ಅಂತ ನಾನು ಹೇಳಲ್ಲ, ಮಾಡ್ತಾರೆ, ಹೌದು. ಬಟ್ ನೀವೆಲ್ಲ ನಿಮ್ಗೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾರೆ. ಅದು ವಿಮೆನ್ ಸಪೋರ್ಟಿಂಗ್ ಅದರ್ ವಿಮೆನ್. ಸೊ ಅದನ್ನು ಹೌದು, ವೆರಿ ಇಂಪಾರ್ಟೆಂಟ್ ಅದು. ಆಮೇಲಿಂದ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಸೊ ನೀವೆಷ್ಟು ಇಂಡಿಪೆಂಡೆಂಟ್ ಆಗಿದ್ರು ಆಯ್ತು, ನಾನು ಅಷ್ಟು ಓದಿದ್ದೀನಿ, ಅಷ್ಟು ಮಾಡಿದ್ದೀನಿ ಅಂತ ಅಂದ್ರೂ ಇವಾಗ ನೀವೇನಾದರೂ ಮಾಡಬೇಕು, ಮುಂದೆ ಬರಬೇಕು ಅಂತಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಹೆಣ್ಮಕ್ಳಿಗೂ ಅನ್ನೋದಂದರೆ. ಸೊ ಈಗ ನೆಕ್ಸ್ಟ್ ನೀವು ನಿಮ್ಮ ಮಕ್ಕಳನ್ನ ಏನು ಓದಿಸ್ತೀರಾ, ಬೆಳೆಸ್ತೀರಾ, ಅವ್ರನ್ನ ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋ ಥರ ನೀವು ಮಾಡಬೇಕು. ಆವಾಗಲೇ ನಾವೇನು ಪ್ರೋಗ್ರಾಮ್ ಮಾಡಿದ್ರು, ಏನು ಮಾಡಿದ್ರು, ನಾವು ನೆಕ್ಸ್ಟ್ ಜನ್ರೇಷನಿಗೆ ಏನು ಮಾಡ್ತಾ ಇದ್ದೀವಿ, ನಾವು ನಮ್ಮ ಆರೋಗ್ಯ ಹೆಂಗೆ ನೋಡ್ಕೊಳ್ತಾ ಇದ್ದೀವಿ, ನಮ್ಮ ಮಕ್ಳಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಏನು ಬುದ್ಧಿ ಹೇಳ್ತಾ ಇದ್ದೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಈಗ ನಾವು ಒಬ್ಬರಿಗೆ ಉದಾಹರಣೆ ಆಗಿ ನಾವು ಬದುಕಬೇಕು. ಸೊ ನಾವು ಅವ್ರಿಗೆ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗುತ್ತೆ. ಈಗ ಮದುವೆ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಈಗ 10th ಸ್ಟ್ಯಾಂಡರ್ಡ್ ಎಲ್ಲ ಓದ್ತಾರೆ, ಎಷ್ಟು ಜನ ಹೆಣ್ಮಕ್ಳು 10th ಓದಿದ್ರಿಂದ ಮನೇಲಿ ಇರ್ತಾರೆ, PUCಗೆ ಹೋಗಲ್ಲ. 18 ಇಯರ್ಸ್ 19 ಇಯರ್ಸ್ ಮದುವೆ ಆಗಿರೋರು ತುಂಬ ಜನ ಬರ್ತಾರೆ ನನ್ನ ಹತ್ರ. 20 ಇಯರ್ಸ್ ಮೇಲೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿರ್ತಾರೆ. ಯಾಕೆ ಓದಿಲ್ಲ ಮುಂದೆ ಅಂದರೆ ಮನೇಲಿ ಕಳಿಸ್ಲಿಲ್ಲ, ಸಾಕು ಓದಿದ್ದು ಅಂತ ಮನೇಲಿ ಇಟ್ಕೊಂಡು ಹೋಗ್ತಾ ಅಂದ್ಬಿಟ್ಟು. ಆಲ್ಮೋಸ್ಟ್ ಬರೋಂಥದ್ರಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಬರ್ತಾರಲ್ಲ, ಇವಾಗ ನ್ಯೂ ಪ್ರೆಗ್ನೆನ್ಸಿ ಬರ್ತಾರಲ್ಲ, ಅವರೆಲ್ಲರೂ ಲೆಸ್ ದನ್ 20 ಇಯರ್ಸ್ ಇರ್ತಾರೆ. ವೆರಿ ರೇರ್ 25 ಇಯರ್ಸ್ ಆಫ್ಟರ್ ಪ್ರೆಗ್ನೆಂಟ್ ಆಗಿ ಬರೋವಂಥದ್ದು. ಸೊ ಮತ್ತು ಅವ್ರಿಗೆ ಗೋಲ್ ಏನಿರುತ್ತೆ, ಮದುವೆ ಮಾಡಿದ ತಕ್ಷಣ ಮಕ್ಕಳಾಗ್ಬಿಡ್ಬೇಕು. ಈಗ 6 ಮಂತ್ಸ್ ಆದ ತಕ್ಷಣ ಈಗ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅಂದರೆ ಟ್ರೀಟ್ಮೆಂಟಿಗೆ ಕರ್ಕೊಂಡು ಬರೋದು ಆಲ್ರೆಡಿ. ಆ್ಯಂಡ್ ಮೇಲ್ಸ್ ಯಾರಿಗೂ ಟ್ರೀಟ್ಮೆಂಟಿಗೆ ಬರಲ್ಲ, ಬರೀ ಫೀಮೇಲ್ಸ್ ಅನ್ನೋದು, ಅದನ್ನು ಫೀಮೇಲ್ ಪ್ರಾಬ್ಲಮ್ ಇರುತ್ತೆ. ಈಕ್ವಲಿ ಇಂಪಾರ್ಟೆಂಟ್ ಇರ್ತಾರೆ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ನಾವು ಬರೀ ಫೀಮೇಲ್ಸ್ ಮಾತ್ರ ಇಂಪಾರ್ಟೆಂಟ್ ಅನ್ನೋಂಗೆ ಇರೋದಿಲ್ಲ. ಸೊ ಮುಂಚೆಯಿಂದಲೂ ಏನು ಇರಲಿಲ್ಲ. ಅವಾಗೆಲ್ಲ ಏನು ಮಾಡ್ತಾ ಇದ್ರು, ಓಕೆ ಒಂದು ಮಗು ಆಗಿಲ್ಲ ಅಂತ ಅಂದರೆ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾ ಇದ್ರು. ಇವಾಗ ಹಾಗೆಲ್ಲ ಇಲ್ಲ. ಈಗ ಮಗು ಆಗ್ತಾ ಇಲ್ಲ, ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅತ್ತೆ ಮನೇಲಿ ಹೇಳ್ತಾ ಇದ್ದಾರೆ, ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ, 6 ತಿಂಗಳಾಯಿತು ಇನ್ನೂ ಮಕ್ಕಳಾಗ್ತಾ ಇಲ್ಲ, ಟ್ರೀಟ್ಮೆಂಟ್ ಮಾಡಿ. ಸೊ ಬೇಕಾಗಿಲ್ಲ ಅಷ್ಟೊಂದೆಲ್ಲ. ಸೊ ಇವಾಗ ನೀವು ಮಕ್ಕಳಿಗೆ 10th ಸ್ಟ್ಯಾಂಡರ್ಡ್ ಅಂತ ಪಾಠ ಮಾಡ್ತಿರಲ್ಲ, ಆನ್ಲೈನಲ್ಲಿ PUCಗೂ ಕೌನ್ಸಿಲ್ ಮಾಡಬೇಕು ಅಂತ ಅನ್ಸುತ್ತೆ. ಎಷ್ಟೊಂದು ಜನ ಹೋಗಲ್ಲ, ತುಂಬ ಜನ ಬರ್ತಾರೆ. ಕುಣಿಗಲಲ್ಲಿ ಮಾತ್ರ ಹಾಕಿದ್ದಾರೆ, ಗೊತ್ತಿಲ್ಲ ನನಗೆ, ಎಲ್ಲ ಕಡೆನೂ ಹಾಗೆ ಇದೆ. ಬಟ್ ತುಂಬ ಜನ ಬರ್ತಾರೆ. ಸೊ ಅದೊಂದನ್ನು ಚೇಂಜ್ ಮಾಡಲಿಕ್ಕೆ ಇವೆಲ್ಲ ಟೀಚರ್ಸ್ ಏನೇನೇ ಅವ್ರಿಗೂ ಸ್ವಲ್ಪ ಕೌನ್ಸಿಲ್ ಮಾಡಿದರೆ ಅವಾಗ ಸ್ವಲ್ಪ ಪೇರೆಂಟ್ಸಿಗೆ ಕೌನ್ಸಿಲ್ ಮಾಡ್ಬೇಕು ಅನ್ಸುತ್ತೆ. ಮಕ್ಕಳು ನೋಡ್ಕೊಳ್ಬೇಕು, ಹಾಗಾಗಿ ಕೆಲ್ಸಕ್ಕೆ ಬರಲ್ಲ. ತುಂಬ ಜನ ಎಷ್ಟು
ಮಾಡಲೇಬೇಕು, ಅದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ನಾನು ಮಾಡಲೇಬೇಕು. ಇವಾಗ ಬೆಳಗ್ಗೆ 8 ಗಂಟೆ ಕಾಲೇಜಿಗೆ ಬರೋದಕ್ಕಿಂತ ಮುಂಚೆ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರಬೇಕು. ಮತ್ತೆ 12 ಗಂಟೆಗೆ ಬ್ರೇಕ್ ಸಿಗ್ತಾ ಇತ್ತು. 12 ಗಂಟೆಗೆ ಮತ್ತೆ ಮನೆಗೆ ಹೋಗ್ಬಿಟ್ಟು ಹೋಗಬೇಕು. ಮತ್ತೆ 2 o'clock ಕಾಲೇಜ್ ಸ್ಟಾರ್ಟ್ ಆಗ್ತಾ ಇತ್ತು. 2 o'clock ಅವಾಗ ವಾಶ್ರೂಮಿಗೆ ಹೋಗಿ ಬರ್ತಾ ಇದ್ದೆ. ಮತ್ತೆ ಸಂಜೆ ತನಕ ಇದು ಮಾಡ್ತಾ ಇದ್ದೆ. ಸೊ ಇದನ್ನು ಯಾರತ್ರ ಹೇಳ್ಕೊಡಂಗಿರಲಿಲ್ಲ. ಸೊ ಆವಾಗ ನಾನು ಅದನ್ನು ಅದೊಂದು ನೆಗೆಟಿವಿಟಿ ಅಂತ ತಗೊಂಡಿದ್ದಿದ್ರೆ, ನಾನು ಮಾಡ್ತಿಲ್ಲ ಅಂತ ಅಂದಿದ್ರೆ, ಇವಾಗ ನಾನು ಏನಾಗಿದ್ದೀನಿ ಅದು ಆಗೋಕ್ಕಾಗ್ತಾ ಇರಲಿಲ್ಲ. ನಾನು ಕಾಲೇಜಿಗೆ ಹೋಗಿಲ್ಲ ಅಂದಿದ್ರೆ ನಾನು ಅದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಎಲ್ಲ ಲೈಫಲ್ಲೂ ನೆಗೆಟಿವಿಟಿ ಅಂತ ಇರುತ್ತೆ. ಸೊ ಎಲ್ಲರಿಗೂ ವರ್ಡಲ್ಸ್ ಇರುತ್ತೆ ಲೈಫ್ನಲ್ಲಿ, ಕಷ್ಟಗಳಿರುತ್ತೆ. ಆ ಕಷ್ಟನ ಕಷ್ಟ 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 ಅಂತ ಹೇಳ್ಕೊಳ್ತಾ ಇದ್ರೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಕಷ್ಟನ ಎಲ್ಲದನ್ನೂ ಪಾಸಿಟಿವ್ ಆಗಿ ತಗೊಂಡು ನಾವೇನಾದ್ರೂ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಮಾಡಿದರೆ ಇನ್ನೂ ಚೆನ್ನಾಗಿರ್ಬಹುದು ಎಲ್ಲರೂ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಮಾಡಿದ್ರಿಂದ ಇವತ್ತು 14,000 ಟಾಯ್ಲೆಟ್ಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಷ್ಟು ಟಾಯ್ಲೆಟ್ಸ್ ಕಳಿಸಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಅಷ್ಟೇ, ಎಲ್ಲರೂ ನೆಗೆಟಿವ್ ಆಗಿ ತಗೋಬೇಡಿ. ಯಾವುದೇ ಏನೇ ಕಷ್ಟ ಬಂದ್ರೂ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಎಲ್ಲರೂ ಸಹಿತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಏನೇ ಇದ್ರೂ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡಿರ್ಬೇಡಿ. ಯಾರಾದರೂ ಒಬ್ರು ಇರ್ತಾರೆ, ಯಾರಾದ್ರೂ ಹೇಳ್ಕೊಳಕ್ಕಾಗಲ್ಲ ಅಂದರೆ ನನ್ನ ಹತ್ರ ಬನ್ನಿ, ನಾನು ಇರ್ತೀನಿ ಹಾಸ್ಪಿಟಲಲ್ಲಿ, ಬಂದ್ಬಿಟ್ಟು ನನ್ನ ಹತ್ರ ಹೇಳ್ಕೊಡಿ, ಏನಿದ್ರು ಶೇರ್ ಮಾಡ್ಕೊಳ್ಳಿ. ಮೆನೋಪಾಸಲ್ ಸಿಂಪ್ಟಮ್ಸ್ ಲೈಕ್ ಅದೇ ಹೇಳಿದ್ದೆ ಅವಾಗಲೇ, ಅದೇ 7 ಅಂದ್ಬಿಟ್ಟು. ಇವಾಗ ಮೆನೋಪಾಸ್ ಟೈಮ್ನಲ್ಲಿ 45 to 55 years ಮೆನೋಪಾಸ್ ಅಂತ ಹೇಳ್ತೀವಿ. ಅರೌಂಡ್ 50 years ಅರೌಂಡ್ ಎಲ್ಲರಿಗೂ ನಮ್ಮ ಇಂಡಿಯಾದಲ್ಲಿ ಕಾಮನ್ಲಿ 51 years ಅಂತ ತಗೊಳ್ತೀವಿ ಆವ್ರೇಜ್ ಏಜ್. ಸೊ 5 years ಹಿಂದೆ ಮುಂದೆ ತಗೊಳ್ತೀವಿ. ಆ ಟೈಮ್ನಲ್ಲಿ ನಿಮಗೆ ಒಂದು ಬ್ಲೀಡಿಂಗ್ ಇರ್ರೆಗ್ಯುಲಾರಿಟೀಸ್ ಆಗುತ್ತೆ. ಸೊ ಟೆನ್ಷನ್ ಆಗೋದು ಅದು ಹಾರ್ಮೋನಲ್ ಚೇಂಜಸ್ ಇಂದ ಆಗುತ್ತೆ. ಸೊ ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಓವರೀಸ್ನಲ್ಲಿ ಎವ್ರಿ ಮಂತ್ ನಿಮಗೆ ಒಂದೊಂದು ಓವಮ್ ರಿಲೀಸ್ ಆಗ್ತಾ ಇರುತ್ತೆ, ಎಗ್ ರಿಲೀಸ್ ಆಗ್ತಾ ಇರುತ್ತೆ. ಸೊ 45 to 50 years ಅಷ್ಟೊತ್ತಿಗೆ ಅದು ಸ್ಟಾಪ್ ಆಗ್ತಾ ಇರುತ್ತೆ. ಅದು ನಿಮಗೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಅದು ಬರ್ತಾ 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 ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹೌದು, ಆ ಏಜ್ ಗ್ರೂಪ್ನಲ್ಲಿ ತುಂಬ ಈ ಸಿಟ್ಟು ಬರುವಂಥದ್ದು, ಮತ್ತು ತುಂಬ ಶೆಕೆ ಆಗುವಂಥದ್ದು, ತುಂಬ ಬೆವರುವಂಥದ್ದು. ಸಡನ್ ಆಗಿ ಇವಾಗ ಆರಾಮಾಗಿ ಕೂತಿರ್ತೀರಾ, ಎಲ್ಲರಿಗೂ ಚಳಿ ಆಗ್ತಾ ಇರುತ್ತೆ, ಎಲ್ಲರಿಗೂ ನಾರ್ಮಲ್ ಆಗಿರ್ತಾರೆ, ಆದರೆ ನಿಮಗೆ ಮಾತ್ರ ತುಂಬ ಶೆಕೆ ಆಗ್ತಾ ಇರುತ್ತೆ. ಎಲ್ಲರೂ ಚಳಿ ಇರ್ತಾ ಇರ್ತಾರೆ, ನಿಮಗೆ ಮಾತ್ರ ಫ್ಯಾನ್ ಹಾಕೋಬೇಕು ಅನ್ನಿಸ್ತಾ ಇರುತ್ತೆ. ತುಂಬ ಸಡನ್ ಆಗಿ ಬೆವರುವಂಥದ್ದು, ತುಂಬ ಸಡನ್ ಆಗಿ ಸುಸ್ತಾಗುವಂಥದ್ದು, ಅದು ಕಾಮನ್. ಸಡನ್ ಆಗಿ ಹಾರ್ಮೋನ್ಸ್ ವಿತ್ಡ್ರಾ ಆಗುತ್ತೆ, ಆ ಟೈಮ್ನಲ್ಲಿ ಆ ಥರ ಆಗುತ್ತೆ. ಅದಕ್ಕೆ ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ. ನಾವು ಸಪ್ಲಿಮೆಂಟ್ಸ್ ಹಾಕೊಡ್ತೀವಿ ಆ ಥರ ಸಿಂಟಮ್ಸ್ ಇದೆ ಅಂದಾಗ. ಸೊ ಆ ಟೈಮ್ನಲ್ಲಿ ಬರುವಂಥ ಕೋಪನ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಧ್ಯಾನ ಮತ್ತು ಮೆಡಿಟೇಷನ್ ಜಾಸ್ತಿ ಹೆಲ್ಪ್ ಆಗುತ್ತೆ. ಡೈಲಿ ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಒಂದು 15 to 20 minutes ಧ್ಯಾನ ಮಾಡುವಂಥದ್ದು, ಎಕ್ಸಸೈಸ್, ಡೈಲಿ ಎಕ್ಸಸೈಸ್ ಮಾಡುವಂಥದ್ದು, ಅದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ನ ರೆಗ್ಯುಲರ್ ಮಾಡೋದಕ್ಕೆ. ಪ್ಲಸ್ ನಾನು ಅವಾಗಲೇ ಹೇಳಿದ್ನಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಬಂದ್ಬಿಟ್ಟು ವಾಕಿಂಗು, ಪ್ಲಸ್ ನಿಮ್ಮದು ಗ್ರೂಪ್ಸ್ ಮಾಡ್ಕೊಳ್ಳಿ, ಸ್ಮಾಲ್ ಗ್ರೂಪ್ಸ್ ಏನೇನಿದೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಮಾಡೋದ್ರಿಂದ ಲೈಕ್ ಅದು ತುಂಬ ಹೆಲ್ಪ್ ಆಗುತ್ತೆ. ಜಸ್ಟ್ ನಿಮ್ಮದು ಫ್ಯಾಮಿಲಿ ಅಂತ ಅಂದ್ಬಿಟ್ಟು ನಿಮ್ಮದು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ನಿಮ್ಮ ಆರೋಗ್ಯದಕ್ಕೋಸ್ಕರ ಒಂದು ಸ್ಮಾಲ್ ಗ್ರೂಪ್ಸ್ ಮಾಡಿಕೊಂಡು ಏನೇನಿದೆ ಅದನ್ನು ಶೇರ್ ಮಾಡ್ಕೊಳ್ಳೋದು. ಆ ಥರ ಮಾಡ್ಕೊಳ್ಳೋದ್ರಿಂದ 90% ಆಫ್ ದ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ನಿಮಗೆ ಯಾರಿಗೂ ಈ ಪ್ರಾಬ್ಲಮ್ ಇರೋದಿಲ್ಲ, ಅದೆಲ್ಲ ಕಾಮನ್ಲಿ ಆಗೋದು. ಇವಾಗ ನಾನು ಇದ್ದಾದರೆ ನನಗೂ ಬರುತ್ತೆ ಅದೆಲ್ಲರಿಗೂ. ಸೊ ಎಲ್ಲರಿಗೂ ಆಗುವಂಥ ಕಾಮನ್ ಪ್ರಾಬ್ಲಮ್ಸ್ ಅದು. ಅದನ್ನು ನೀವು ಶೇರ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಮನೇಲಿರೋದನ್ನು ಹಾಗೆಯೇ ಸಪೋರ್ಟ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಮನೇಲೂ ವಯಸ್ಸಾಗಿರೋರು ಇರ್ತಾರೆ, ಸೊ ಅವ್ರಿಗೂ ಈ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವ್ರು ಯಾರನ್ನು ಹೇಳ್ಕೊಳಕ್ಕಾಗಿರಲ್ಲ. ಸೊ ನೀವು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಏನು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ಕನ್ಸಲ್ಟ್ ಮಾಡೋದ್ರಿಂದ ಅದೂ ಒಳ್ಳೆಯದು. ಸೊ ಬೇರೆ ಇನ್ನೇನಾದ್ರೂ ಡೌಟ್ಸ್ ಇದೆ, ಏನಾದ್ರೂ ಕೇಳಬೇಕು ಆರೋಗ್ಯದ ಬಗ್ಗೆ ಅಂದರೆ ಅದ್ರ ಬಗ್ಗೆ ಮಾತಾಡ್ತೀನಿ.
ಕಡಿಮೆ ಇದೆ, ಹಾಗಾಗಿ ಹಾಲು ತುಂಬ ಕಡಿಮೆ ಕಾಣಿಸ್ತಾ ಇರುತ್ತೆ. ಸರ್ ಪುರುಷನ್ ಬನ್ನಿ ಸರ್, ನೀವು ಇದ್ರೆ ನಮಗೆ ಸ್ಫೂರ್ತಿ ಬನ್ನಿ. ಆಯ್ತು ಯಾವಾಗ ಹೀಗೆ ಮಾಡ್ತೀನಿ, ನಾನು ಮಾತಾಡೋದೇ ಕೇಳಿಸ್ಕೊಳ್ಳೋದು, ಆಮೇಲೆ ನನಗೆ ಹೇಳಿರಲ್ಲ. ಆಯಿತು, ಕಾರ್ಯಕ್ರಮ ಆಯೋಜನೆಯಲ್ಲಿ ಸಣ್ಣದು ಸೇರಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಿಕ್ ಆ್ಯಂಡ್ ಸ್ಪೀಚ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ಹೆಸರು ಕೊಟ್ಟಿರೋರೆಲ್ಲ ಆಲ್ಮೋಸ್ಟ್ ಟ್ರೈನಿಂಗಲ್ಲಿ ಇರೋದಕ್ಕೆ ಬಂದು 4 ಜನ ಬಂದದ್ದು. ಈ ಕಾರ್ಯಕ್ರಮದ ರೂಲ್ಸನ್ನು ನಿರ್ಮಲಾ ಮೇಡಮ್ ಹೇಳ್ಕೊಡ್ತಾರೆ. ನಿರ್ಮಲಾ ಮೇಡಮ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಿರ್ಮಲಾ ಮೇಡಮು ಮಿಂಚು ಕಿಡ್ಸ್ ಸಂಸ್ಥಾಪಕಿ, ಹೆಡ್ ಮಾಸ್ಟರ್, ಮುಖ್ಯೋಪಾಧ್ಯಾಯಿ, ಏನೆಲ್ಲ ಹೇಳ್ಬೋದು ಮೇಡಮ್ ಅವರಿಗೆ ಒಂದು ಸ್ವಾಗತವನ್ನು ಕೊಡೋಣ ಬನ್ನಿ. ಹಾಗೆ ಅವ್ರ ಬಗ್ಗೆ ಪರಿಚಯ ಹೇಳಬೇಕು ಅಂತಂದರೆ, ಸಾವಿತ್ರಿಬಾಯಿ ಫುಲೆ ನಮ್ಮ ಸಂಘದ ಮುಖ್ಯ, ಸಾವಿತ್ರಿಬಾಯಿ ಫುಲೆ ಅವ್ರ ಗೊತ್ತಲ್ಲ ಸಂಸ್ಥಾಪಕಿ. ಅವರು ಹೇಗೆ 8 ಮಕ್ಕಳನ್ನು ಇಟ್ಕೊಂಡು ಶಾಲೆಯನ್ನು ಪ್ರಾರಂಭ ಮಾಡಿದ್ರು, ಅದೇ ರೀತಿ ಈ ನಮ್ಮ ಮಿಂಚು ಕಿಡ್ಸ್ ಸಂಸ್ಥಾಪಕಿ ಕೂಡ 8 ಮಕ್ಕಳು ಮಾತ್ರ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಕೂಡ ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಹೇಗೆ ಸ್ಕೂಲ್ ಮಾಡ್ತೀರಾ ಅಂತ. ಇದು ಪ್ರೈವೇಟ್ ಇರ್ಬೋದು, ಅಫ್ಕೋರ್ಸ್ ದುಡ್ಡು ಕೊಡ್ತಾರೆ, ಮಕ್ಕಳು ಪಾಠ ಕೊಡ್ತಾರೆ, ಫ್ರೀಯಾಗಿ ಯಾರು ಹೇಳ್ಕೊಡ್ತಾರೆ, ಗೌರ್ಮೆಂಟ್ ಅಲ್ಲ, ಅದು ಬೇರೆ. ಆದರೆ ಕಷ್ಟ ಅಂತ ಬಂದಾಗ ಯಾವ ರೀತಿ ಅಂದರೆ, ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಹೇಗೆ ಕಷ್ಟಪಟ್ಟರು ಅದೇ ರೀತಿ ಕೂಡ ಅವರು ಕಷ್ಟಪಟ್ಟು ಇವತ್ತು 200 ಮಕ್ಕಳನ್ನ ಮಿಂಚು ಕಿಡ್ಸ್ನಲ್ಲಿ ಸೇರಿಸಿದ್ದಾರೆ. ಮೊನ್ನೆ ಒಂದು ಹತ್ತರ ಸಂಭ್ರಮ ಅಂತ ಹೇಳ್ಬಿಟ್ಟು ಇಲ್ಲೇ ಕಾಲೇಜಲ್ಲಿ ಆವರಣದಲ್ಲಿ ಮಾಡಿದ ಫಂಕ್ಷನ್ ತುಂಬ ಅತ್ಯದ್ಭುತವಾಗಿತ್ತು. ಅವರ ಆಲೋಚನೆಗಳು, ಅವ್ರ ಥಾಟ್ಸ್ ತುಂಬ ಚೆನ್ನಾಗಿದೆ. ನಮ್ಮ ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ ಬೇಡ, ತಿಳ್ಕೊಳ್ಳೋಂಗೆ ಯಾರಾದರೆ ಅಂತಲ್ವ, ಅಮ್ಮನಾಗಿ ಅವರು ಎಲ್ಲ ಮಕ್ಕಳು ತಿಳಿ ಬರೀ 8 ಮಕ್ಕಳನ್ನ ಇಟ್ಕೊಂಡು ಸ್ಥಾಪನೆ ಮಾಡೋರು ಇವತ್ತು 200 ಮಕ್ಕಳಾಗಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಜೋರು ಚಪ್ಪಾಳೆ ಮಾಡೋಣ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾಕೆ ಅವರನ್ನು ಎಷ್ಟಾಗಿ ಆಹ್ವಾನಿಸಿದ್ದೀನಿ ಮತ್ತು ಈ ಪಿಕ್ ಆ್ಯಂಡ್ ಸ್ಪೀಚ್ ಕಾರ್ಯಕ್ರಮಕ್ಕೆ ಅವರನ್ನೇ ಜಡ್ಜಲ್ಲಿ ತೊಗೊಂಡಿದ್ದೀನಿ ಅಂದರೆ, ನಿನ್ನೆ ಕೂಡ ಇಂಡೋ ಸ್ಪ್ಯಾನಿಷ್ ಅಂತ ಒಂದು ಫ್ಯಾಕ್ಟ್ರಿ ಇದೆ ಗೊತ್ತಲ್ಲ ನಮಗೆಲ್ಲ, ಅಲ್ಲಿ ಕೂಡ ಇದೇ ಥರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಯಿತು. ಅಲ್ಲಿ ಕೂಡ ಅವ್ರನ್ನ ಗೆಸ್ಟ್ ಆಗಿದ್ರು, ಮುಖ್ಯ ಭಾಷಣಕಾರರ ಕರೆದಿದ್ರು, ಅಲ್ಲೂ ಕೂಡ ಮಾತಾಡಿದ್ದಾರೆ. ಅವ್ರ ಮಾತು ಏನು ಮಾತಾಡಿದ್ರು ಪಿನ್ ಟು ಪಿನ್ ಪಾಯಿಂಟ್ ಅಂತ ಹೇಳಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಅದು ಅತ್ಯದ್ಭುತವಾಗಿ ಬಂದಿದೆ. ಹಾಗಾಗಿ ಅವರನ್ನು ನೀವು ದಯಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ. ನೀವು ಬಂದರೆ ನಮ್ಮ ಕಾರ್ಯಕ್ರಮ ಶೋಭೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು, ಹಂತವಾಗಿ ಅಂತ ಹೇಳಿ ಅವ್ರಿಗೆ ಕರೆದಿದ್ದೀನಿ. ಇವಾಗ ಅವರು ಜಡ್ಜಾಗಿ ಕೂತ್ಕೊಂಡು ಇವತ್ತು ಈ ಕಾರ್ಯಕ್ರಮದ ರೂಲ್ಸ್ ಹೇಳ್ತಾರೆ, 2 ನಿಮಿಷ ಮುಗಿಸ್ತಾರೆ, ಟೈಮ್ ವೇಸ್ಟ್ ಆಗಲ್ಲ. ಓಕೆನಾ? 2 ನಿಮಿಷ ನಾನು ನಿನ್ನೆ ನಡೆದಂಥ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಬೇಗ ಅಷ್ಟೇ. ಯಾಕೆ ಅಂದರೆ ಸರ್, ನನಗೆ ಭಯ ಇತ್ತು. ಏನಪ್ಪ, ಅಲ್ಲಿ 200ರಿಂದ 400 ಮಹಿಳೆಯರಿದ್ದಾರೆ. 400 ಮಹಿಳೆಯರ ಮಧ್ಯೆ ಮಹಿಳೆಯರಿಗೋಸ್ಕರನೇ ಅಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ಮತ್ತು ಮಹಿಳಾ ದಿನಾಚರಣೆ ಮಾಡ್ತಾರೆ. ಅದ್ಭುತವಾಗಿ ಮಾಡ್ತಾರೆ. ಗೆಸ್ಟ್ ಆಗಿದ್ರು ನಾನು ಮತ್ತು ಪವಿತ್ರ ಮೇಡಮ್ ಬಂದ್ಬಿಟ್ಟು ಯೋಗವನ ಬೆಟ್ಟದಲ್ಲಿ ಡಾಕ್ಟರು ಇಬ್ಬರು ಹೋಗಿದ್ವಿ. ಒಂದು ಸೈಡ್ ಫುಲ್ಲು ಪುರುಷರು ಕೂತಿದ್ರು. ಸರ್ ದಯವಿಟ್ಟು ಹೋಗ್ಬಾರ್ದು. ಓಕೆ ಸರ್. ಒಂದು ಸೈಡ್ ಫುಲ್ ಪುರುಷರು ಕೂತಿದ್ರು, ಒಂದು ಸೈಡ್ ಫುಲ್ಲು ಹೆಂಗಸರು ಕೂತಿದ್ರು. ಅದು ಹೇಗಿತ್ತು ಅಂದರೆ, ಮಹಿಳಾ ದಿನಾಚರಣೆ ಪುರುಷರು ಹೆಂಗಸರಿಗೋಸ್ಕರ ನಡೆಸ್ಕೊಟ್ಟಾಗಿತ್ತು, ಅದ್ಭುತವಾಗಿತ್ತು. ಹೇಗೆ ಅಂತಂದರೆ, ನಾವು ಅವರು ಮೈನ್ MD ಸರ್ ಹೇಳಿದ್ರು, ನನಗೆ 4 ವ್ಯಕ್ತಿಗಳು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿರೋದ್ರಿಂದ ನಾನು ಈ ಸ್ಥಾನದಲ್ಲಿದ್ದೀನಿ. ಅವರು ಯಾರು ಅಂದರೆ, ಫಸ್ಟು ನನ್ನ ತಾಯಿ. ಆ ತಾಯಿಯ ನಿಸ್ವಾರ್ಥ ಪ್ರೀತಿಯಿಂದ ನಾನು ಇವತ್ತು ಈ ಮಟ್ಟದಲ್ಲಿದ್ದೀನಿ. ಅದಾದ್ಮೇಲೆ ನನ್ನ ಅಕ್ಕ ತಂಗಿಯರು, ಅದಾದ್ಮೇಲೆ ನನ್ನ ಟೀಚರ್, ಆ ಲಾಸ್ಟಲ್ಲಿ ನನ್ನ ಪಡೆದಿ. ಈ 4 ಜನ ಪಿಲ್ಲರಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ಹಾಗಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನಿದೆ, ಇದು ಅವ್ರಿಗೆ ಗೌರವ ಸಲ್ಲಿಸೋದು ಇದೆಯಲ್ಲ, ಆ ಮೂಲಕ ನಾವು ನಮ್ಮ ವೃತ್ತಿಯಲ್ಲಿ ಏನೇ ಸಾಧನೆ ಮಾಡಿದ್ರು ಅದಕ್ಕೆಲ್ಲ ಕಾರಣ ಈ ವ್ಯಕ್ತಿಗಳು. ಆ ವ್ಯಕ್ತಿಗಳಿಗೋಸ್ಕರ ಅವರ ಸ್ಮರಣೆಯಲ್ಲಿ ಇಟ್ಕೊಂಡು ನಾನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಹೋದ ಕೂಡಲೇ ಕುಂಕುಮ ಕೊಟ್ಟರು. ನಾನು ಹೋದ ಕೂಡಲೇ ಅಲ್ಲಿ ಅರ್ಶಿನ ಕುಂಕುಮ ಕೊಟ್ಟು ನನ್ನ ಸತ್ಕಾರ ಮಾಡಿದ್ರು. ಆಮೇಲೆ ಪ್ರತಿಯೊಬ್ಬರಿಗೂ ಅರ್ಶಿನ ಕುಂಕುಮ ಬಳೆ ಕೊಡೋ ಮೂಲಕ ಸತ್ಕಾರ ಮಾಡಿದ್ರು. ನಾವು ಹಿಂದೂ ಸಂಸ್ಕೃತಿನ ಅಲ್ಲೇ ಒಂದು ದೊಡ್ಡ ಕಂಪನಿಯಲ್ಲಿ ಪ್ರದರ್ಶಿಸಿದ್ರು. ಹೌದು, ನಾವು ಹೆಣ್ಮಕ್ಳು ಬರೀ ತಾಯಿಯಾಗಿ ಅಲ್ಲ, ನಾವೊಂದು ಮನೆಯಲ್ಲಿ ಮಗಳ ಹೋಗ್ತೀವಿ, ಅದು ಮಗಳ ಆದಮೇಲೆ ಇನ್ನೊಂದು ಮನೆಗೆ ದೀಪ ಹಚ್ಚಿ ಸೊಸೆಯಾಗಿ ಹೋಗ್ತೀವಿ. ಸೊಸೆ ಆದ ನಂತರ ಒಬ್ಬ ಪುರುಷನಿಗೆ ಪತ್ನಿಯಾಗಿರ್ತೀವಿ, ಹಾಗೆ ಅಮ್ಮ ಆಗ್ತೀವಿ, ನಾನಾ ಸ್ತರಗಳನ್ನ ಅನುಭವಿಸ್ತೀವಿ. ಆ ನಾನಾ ಸ್ತರದಲ್ಲಿ ತುಂಬ ಅದ್ಭುತವಾದಂತಹ ಸ್ತರ ಅಂದರೆ ನಾವು ಸೊಸೆಯಾಗಿ ಹೋಗೋದು. ಆ ಸೊಸೆ ಇನ್ನೊಂದು ಮನೆಯನ್ನು ಬೆಳಗಕ್ಕೆ ಹೋಗ್ತೀವಿ, ಆ ಮನೆ ಬೆಳಗೋ ಜ್ಯೋತಿ ಆಗಬೇಕು. ಆ ಜ್ಯೋತಿ ಆಗೋ ತಾಯಿ ನಾವೆಲ್ಲ ನಮ್ಮ ಜವಾಬ್ದಾರಿ
ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪಿಕ್ ಅಂಡ್ ಸ್ಪೀಚ್ ಇಟ್ಕೊಂಡಿದ್ದೀವಿ. ನಮ್ಮ ಪಿಕ್ ಅಂಡ್ ಸ್ಪೀಚಲ್ಲಿ ಒಬ್ಬ ತಾಯಿಯಾಗಿ, ಒಬ್ಬ ಮಡದಿಯಾಗಿ, ಒಬ್ಬ ಅಮ್ಮನಾಗಿ, ಒಬ್ಬ ಅತ್ತೆಯಾಗಿ ಯಾವುದೇ ನಿಮಗೆ ವಿಷಯ ಬರ್ಬೋದು. ಏನ್ ನಮ್ಗೆ ವಿಷಯ ಬರುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಮನಸ್ಸಿಗೆ ಏನ್ ಬರುತ್ತೋ, ನಮ್ಗೆ ಏನ್ ಗೊತ್ತಿದೆಯೋ ಅದನ್ನೇ ಮಾತಾಡೋಣ. ಓಕೆವಾ? 2 ನಿಮಿಷ ಮಾತಾಡೋಣ. ಯಾರು ಬರ್ತಿದ್ದಾರೆ ದಯವಿಟ್ಟು ಬನ್ನಿ, ಎಲ್ಲರೂ ಭಾಗವಹಿಸೋಣ. ನಾವು ಇರೋದೇ ಕಡಿಮೆ ಜನ. ಒಂದು ಸ್ಟೇಜ್ ಕೊಡುವಾಗ ನಾವು ಬಳಸ್ಕೊಳ್ಳೋಣ. ನಾವು ಫಸ್ಟು ಸ್ಟೇಜ್ ಅಂದ್ರೆ ಎದುರ್ಕೋತಾ ಇದ್ವಿ. ನಮ್ಮ ಪದ್ಮಮ್ಮನವ್ರಿಗೆ ಗೊತ್ತು, ನಾವೆಲ್ಲ ಕ್ಲಾಸ್ಮೇಟ್. ದಂಪತಿಗಳಿಗೆ ಹೆಣ್ಮಗು ಜನಿಸಿದ್ರೆ ಮಹಾಲಕ್ಷ್ಮಿ ಬಂದು ಅಂತ ಸಂಭ್ರಮ ಪಡ್ತಾರೆ. ನಿಜಕ್ಕೂ ಅದ್ಭುತ. ಆ ಮನೆಯ ಬೆಳಕು ಹೆಣ್ಮಗು, ಆ ಮನೆಯ ಸಂಭ್ರಮ ಹೆಣ್ಮಗು. ಒಂದ್ ಕಡೆ ಹೇಳ್ತಾರೆ, ಹೆಣ್ಣಿಲ್ದೆ ಆ ಮನೆ ಬೆಳಕೇ ಇಲ್ವಂತೆ, ಕತ್ತಲು ತುಂಬಿದ ಕೋಣೆಗೆ ಸಮ ಅಂತ ಹೇಳ್ತಾರೆ. ಒಂದು ಮನೆಯಲ್ಲಿ ಆ ಸಂಭ್ರಮನೇ ಆಗಮಿಸೋದು ಹೆಣ್ಣು. ಲಕ್ಷ್ಮಿ, ಮಹಾಲಕ್ಷ್ಮಿ ಅಂತ ಕರೀತಾರೆ, ಪೂಜಿಸ್ತಾರೆ, ಆರಾಧಿಸ್ತಾರೆ. ಅದರ ಪಡೆದಂಥ ತಂದೆ ತಾಯಿಗಳಿಗೆ ಅದ್ರ ಬೆಲೆ ಗೊತ್ತಿರುತ್ತೆ. ನಿಜಕ್ಕೂ ನಾವು ಆ ಪೂಜನೀಯ ಸ್ಥಾನವನ್ನು ಹೆಣ್ಣಿಗೆ ಕೊಟ್ಟಿದ್ದೇವೆ. ಮಗಳು ಅಂತಂದರೆ ಸಂಭ್ರಮ. ಬರೀ ಅವ್ರ ಸಂಭ್ರಮಕ್ಕೆ ತಕ್ಕಂತೆ ನಾವು ಗೌರವವನ್ನು ಕೊಡಬೇಕು ಅಂತ ಅನ್ನೋದಾದರೆ ಆ ಮಗುಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಮೊದಲನೇದಾಗಿ ತಂದೆ ತಾಯಿಗಳು ಹೇಗೆ ಹೆಣ್ಮಗು ಬೆಳಿಬೇಕು, ಮನೆಯಲ್ಲಿ ಸಂಸ್ಕಾರ ಸಂಸ್ಕೃತಿನ ರೂಢಿಸ್ಕೋಬೇಕು ಅನ್ನೋದನ್ನ ನಾವು ಆ ಮಗುವಿಗೆ ಕಲಿಸ್ಬೇಕಾಗುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲಿ ಅದರ ಗಾದೆಗಳೇ ಹೇಳುವಂತೆ ತಾಯಿಯಂತೆ ಮಗಳು. ತನ್ನ ತಾಯಿ ಆ ಮಗುವಿಗೆ ಎಲ್ಲ ಗುಣಗಳನ್ನ ಧಾರೆ ಎಳೆದಾಗ ಮಾತ್ರ ಆ ಮಗು ಒಂದು ಸುಂದರ ರೂಪವಾಗಿ ಬೆಳಗುತ್ತೆ, ಬೆಳೆಯುತ್ತೆ. ಆಗ ಅದು ಎಲ್ಲರಿಗೂ ಅಚ್ಚುಮೆಚ್ಚಾಗುತ್ತೆ. ನಾವು ಮನೆಯಲ್ಲೇ ಆ ಮಗುನ ಹೇಗೆ ಬೇಕಾದರೆ ಬಿಟ್ಬಿಟ್ರೆ, ಇವಾಗ ನೋಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಎಷ್ಟೋ ಹೆಣ್ಮಕ್ಳು ಕೆಟ್ಟೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೆಟ್ಟಿರೋದು ನಾವಲ್ಲ, ನಾವು ಮಗುವಿಗೆ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ, ನಮ್ಮ ಸಂಸ್ಕೃತಿ ಗುಣಗಳನ್ನ ಕಲಿಸ್ಕೊಡೋದ್ರಲ್ಲಿ ನಾವು ಸೋಲ್ತಾ ಇದ್ವಿ. ಆ ಗುಣವನ್ನು ನಾವು ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವಂಥ ನಾವು ತಾಯಿಯಾಗಿ, ಯಾಕೆಂತಂದರೆ ಹೆಚ್ಚು ಸಮಯವನ್ನು ಕಳೆಯೋದು ಮಕ್ಕಳು ನಮ್ಮ ಜೊತೆನಲ್ಲೇ. ನಾವು ಆ ಸಂಸ್ಕಾರ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ನೆನಪು ಇಡೀ ಜಗತ್ತನ್ನೇ ಆಳ್ತದೆ ಅಂತ ಹೇಳ್ತಾರೆ. ಅಂತ ಹೆಣ್ಮಗಳನ್ನ ನಾವು ಉತ್ತಮ ಭಾರತೀಯ ಹೆಣ್ಮಗಳಾಗಿ ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತು ಅವಕಾಶ ಕೊಡ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸಾವಿತ್ರಿ ಬಾಯಿ ಪುಲೆ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಅನ್ಸೂಯ ಮೇಡಮ್ ಅವರೇ, ಹಾಗೂ ನಮ್ಮ ಕುಣಿಗ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮೇಡಮ್ ಜಯಲಕ್ಷ್ಮಿ ಮೇಡಮ್ ಅವರೇ, ಹಾಗೂ ಇಲ್ಲಿ ನಿಂತಿರ್ತಕ್ಕಂಥ ಶಿಕ್ಷಕ ಮಿತ್ರರೇ ಹಾಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದು ಮಾರ್ಚ್ 8ನೇ ತಾರೀಕಿನ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಶುಭಾಷಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು. ನನಗೆ ಬಂದಿರತಕ್ಕಂಥ ಆಶುಭಾಷಣದ ವಿಷಯ ಪತ್ನಿ. ಅದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದೆ, ಏನು ಹೇಳ್ಬೇಕು ಅಂತ ಸದ್ಯಕ್ಕೆ ಯಜಮಾನರಿಲ್ಲ. ಎಲ್ಲರಿಗೂ ಕೂಡ ಬಂದಿರ್ತಾನಂತ 2 ಮಾತುಗಳನ್ನ ಪ್ರಾರಂಭಿಸ್ತಾ ಇದ್ದೀನಿ. ಪತ್ನಿ ಅಂದಾಗ ನಮಗೆ ನೆನಪಾಗೋದು ಅರ್ಧನಾರೀಶ್ವರ. ಶಂಕರ ತನ್ನ ಅರ್ಧ ಶರೀರವನ್ನೇ ಪಾರ್ವತಿಗೆ ಧಾರೆಯಂದು ತನ್ನ ಹೃದಯೇಶ್ವರಿಯನ್ನಾಗಿ ಮಾಡಿಕೊಂಡ. ಪತಿ ಏನೇ ಕಾರ್ಯ ಮಾಡಬೇಕು ಅಂದ್ರೂ ಅದರ ಬೆನ್ನೆಲುಬು ಪತ್ನಿಯಾಗಿರ್ತಾಳೆ. ಅದು
ಅದು ಪರೋಕ್ಷವಾಗಿ ಆಗಿರ್ಬೋದು ಅಥವಾ ಪ್ರತ್ಯಕ್ಷವಾಗಿ ಆಗಿರ್ಬೋದು. ಅದಕ್ಕೆ ಉದಾಹರಣೆ ನಾವೇ ಅಂತ ಅನ್ಕೊಂಡಿದ್ದೀವಿ. ಏಕೆಂದರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕಿಯರು ಕೂಡ ಪತಿಗೋಸ್ಕರ ದುಡಿತಾ ಇದ್ದಾರೆ, ಸಂಸಾರಕ್ಕೋಸ್ಕರ ದುಡಿತಾ ಇದ್ದಾರೆ, ಮಕ್ಕಳಿಗೋಸ್ಕರ ದುಡಿತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಉತ್ತಮ ಪತ್ನಿಯರು ಅಂತ ನಾನು ಈ ವೇದಿಕೆಯಲ್ಲಿ ನಿಮ್ಮ ಸಂತೋಷದಿಂದ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ನಮ್ಮ ಭಾರತದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ಯಾಕೆಂದ್ರೆ ಒಂದು ಸಂಸಾರ, ಗಂಡ ಹೆಂಡತಿ, ಮಕ್ಕಳು ಅನ್ನೋ ಒಂದು ಚೌಕಟ್ಟು ನಮ್ಮ ಭಾರತವನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಂದಿನ ಕಾಲದಲ್ಲಿ ಪತಿಯೇ ಪರದೈವ ಅಂತಿದ್ರು, ಆದ್ರೆ ಈಗ ಪತಿ ಪತ್ನಿ ಇಬ್ಬರೂ ಕೂಡ ಸಂಸಾರದ ಕಣ್ಣು. ಒಂದು ಸಂಸಾರದ ಬಂಡಿ ಸರಾಗವಾಗಿ ಸಾಗಬೇಕು ಅಂತಂದ್ರೆ ಗಂಡ ಅನ್ನೋ ಚಕ್ರ, ಹೆಂಡತಿ ಅನ್ನೋ ಚಕ್ರ ಎರಡೂ ಕೂಡ ಜೊತೆಗೆ ಸಾಗ್ತಾ ಇದ್ರೆ ಆ ಬಂಡಿ ಸರಾಗವಾಗಿ ಸಾಗುತ್ತೆ. ಏನೇ ಗುಂಡಿಗಳು ಬರ್ಬೋದು, ಏನೇ ಉಪ್ಪು ತಗ್ಗುಗಳು ಬರ್ಬೋದು, ಕಚ್ಚಾ ರಸ್ತೆ ಬರ್ಬೋದು, ಪಕ್ಕ ರಸ್ತೆ ಬರ್ಬೋದು. ಅಂದ್ರೆ ಅದರರ್ಥ ಏನೇ ಕಷ್ಟ, ಯಾವುದೇ ಸುಖ ಬರ್ಬೋದು, ಎಲ್ಲವನ್ನೂ ಕೂಡ ಸಮವಾಗಿ ಸ್ವೀಕರಿಸಿಕೊಂಡು ಪತಿಯ ಆಜ್ಞೆಯನ್ನ ಕೆಲವು ಸರಿ ಮೀರಬೇಕಾಗುತ್ತೆ. ಅದು ಅದರ ಸಂದರ್ಭಕ್ಕೆ ತಕ್ಕಂತೆ ಅಂತ ಹೇಳ್ಕೊಳ್ತಾ ಪತ್ನಿಗೆ ಗೌರವವನ್ನು ಕೊಡ್ತಾ ನಮ್ಮ ನಾರಿ ಧರ್ಮವನ್ನ ನಾವು ಪಾಲಿಸೋಣ. ನಾವೆಷ್ಟೇ ವಿದ್ಯಾವಂತರಾಗಿರ್ಬೋದು, ನಾವೆಷ್ಟೇ ಡಬಲ್ ಡಿಗ್ರಿ ತಗೊಂಡಿರ್ಬೋದು, ಎಷ್ಟೇ ದೊಡ್ಡ ಸಂಬಳದಲ್ಲಿ ಇರಬಹುದು, ಎಷ್ಟೇ ಉನ್ನತ ಹುದ್ದೆನಲ್ಲಿರ್ಬೋದು, ಆದರೆ ನಮಗೂ ಒಬ್ಬ ಯಜಮಾನ ಇರ್ತಾನೆ. ಆ ಯಜಮಾನಿಗೆ ನಾವು ತಲೆಬಾಗಲೇಬೇಕು. ನಮ್ಮ ಪತ್ನಿ ಧರ್ಮವನ್ನು ನಾವು ಪಾಲಿಸಬೇಕು. ಅದನ್ನು ನಾವು ಎಲ್ಲರೂ ಕೂಡ ಪಾಲಿಸ್ತಿದ್ದೀವಿ, ಪಾಲಿಸೋಣ ಅಂತ ಹೇಳ್ತಾ ಸಮಯಾವಕಾಶ ಮುಗಿದಿರ್ಬೋದು ಅನ್ಕೊತಾ ಇದ್ದೀನಿ. 2 ನಿಮಿಷಗಳ ಅವಕಾಶ, ಬೇರೆಯವರು ಕೂಡ ಅವಕಾಶ ಮಾಡಿಕೊಡ್ತಾ ನನ್ನ ಪುಟ್ಟ ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ನನಗೆ ಬಂದಿರ್ತಕ್ಕಂಥ ವಿಷಯ ಅತ್ತೆ. ನನಗೆ ಅತ್ತೆ, ನನಗೂ ಅತ್ತೆ ಇದ್ರು, ಆದರೆ ಅವ್ರ ಅತ್ತೆ ಅಮ್ಮನಾಗೆ ಇದ್ರು, ಅತ್ತೆ ಇದ್ರು, ಅಮ್ಮನಾಗೆ ಇದ್ರು. ಆದರೆ ಇವಾಗ ಇಲ್ಲ ಅವರು. ನಾವು ಇವಾಗ ಅತ್ತೆ ನನಗೆ ಇದ್ರು, ನಾನೀಗ ಅತ್ತೆ ಆಗಿ ನನಗೆ ಸೊಸೆ ಇದ್ದಾರೆ. ಆದರೂ ನಾನು ಅವಳಿಗೆ ಅಮ್ಮನಾಗೆ ಇದ್ರೆ ಅತ್ತೆ ಥರ ಇಲ್ಲ. ನಾವು ಫ್ಯಾಮಿಲಿ ತುಂಬ ಚೆನ್ನಾಗಿದೆ. ನನಗೆ ಮೊಮ್ಮಗಳಿದ್ದಾಳೆ. ಅವಳು ನೀವು ಹೊರಡಬೇಕಾದ್ರೆ ಹೇಳ್ತಿರ್ತಾಳೆ, ಯಾವಾಗಲೂ ಅವ್ರ ಅಮ್ಮಂಗೆ ಹೇಳ್ತಿರ್ತಾಳೆ, ಅಮ್ಮ ಅತ್ತೆ ಅಜ್ಜಿಗೆ ಫಸ್ಟ್ ನೀವು ಬಿಟ್ಬರಕ್ಕೆ ಹೇಳೋಣ, ಅಜ್ಜಿ ಕಾಲು ನೋವುತ್ತೆ ಬಿಟ್ಬಂದು ನಿಂತೇಳ ಅಂತ. ಸ್ಕೂಲಿಂದ ಹೋಗ್ಬೇಕಾದ್ರೆ ಕೇಳ್ತಾಳೆ ಅವಳು, ನೀವು ಬಸ್ಸಿಂದ ಹತ್ಕೊಂಡ್ಬಂದ್ರ ಕಾಲು ನೋವುತ್ತಾ ಬನ್ನಿ ಜಲ್ಲ ಜೊತೆ ನಿಂತಾಳೆ ಅಂತ. ಅವಾಗ ಎಷ್ಟು ಖುಷಿಯಾಗುತ್ತೆ. ಅವಳು ಹೇಳ್ತಿರ್ತಾಳೆ. ನಿಜವಾಗ್ಲೂ ಅತ್ತೆ ನಾನು ತುಂಬ ಖುಷಿಪಟ್ಟಿದ್ದೀನಿ. ನಾನು ಅಮ್ಮನ ತಂದೆಗೆ ಅವಳು ಹಂಗೆ ಇದ್ದಾಳೆ, ನನ್ನ ಮಗಳಿದ್ದಾಳೆ, ಮಗ ಇದ್ದಾನೆ, ಮಗನೂ ಹಂಗಿದ್ದಾರೆ. ನಮ್ಮ ಫ್ಯಾಮಿಲಿನೇ ಹ್ಯಾಪಿ ಆಗಿದ್ದೀವಿ. ನಮ್ಮ ಯಜಮಾನರು ಚೆನ್ನಾಗಿ ನೋಡ್ಕೊಳ್ತಾರೆ, ಇದ್ದಾರೆ. ಅತ್ತೆ ಅತ್ತೆ ನನ್ನ ಅಮ್ಮನಾಗಿ ಅತ್ತೆ ಥರ ಇದ್ದಾರೆ. ಎಲ್ಲರೂ ಅತ್ತೆ ಥರ ಹೊರಗಡೆ ಕೇಳ್ತಿರ್ತೀವಿ ನಾವು, ಆದರೆ ಆ ಥರ ಇಲ್ಲ. ಚೆನ್ನಾಗಿದ್ದೀವಿ ನಾವು, ಅಮ್ಮನಾಗಿದ್ದೀವಿ. ಸೊಸೆ ಮಗಳಾಗಿದ್ದಾಳೆ, ಸೊಸೆ ಥರ ಇದ್ದಾಳು, ಮಗಳ ಥರನೇ ಇದ್ದಾಳೆ. ನಾವು ಹಾಗೆ ಚೆನ್ನಾಗಿ ಮಾಡಿಕೊಟ್ಟು ನಡೆಸ್ಕೊಟ್ಟು ನಿಮ್ಮಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈಗ ತಾನೇ ಸ್ವಲ್ಪ ಅದರ ನಿಧಾನ ಬಂದಂಥ ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀಮತಿ ಅನ್ಸೂಯಾ ದೇವಿ ಮೇಡಮ್ ಅವರು, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ತುಮಕೂರು ಜಿಲ್ಲಾಧ್ಯಕ್ಷರು ಮೇಡಮ್ ಅವರು. ಸೊ ಇವಾಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೇಡಮ್ ಅವರು ಮಾತನಾಡುತ್ತಾರೆ. ಪ್ಲೀಸ್ ಎಲ್ರಿಗೂ ಮಧ್ಯಾಹ್ನದ ನಮಸ್ಕಾರ. ಮೊದಲಿಗೆ ಮಹಿಳಾ ದಿನಾಚರಣೆಯ ಆತ್ಮಿಕ ಹೃದಯಪೂರ್ವಕ ನಮಸ್ಕಾರಗಳು ಮತ್ತು ಶುಭಾಶಯಗಳು ಕೊಡ್ತೇನೆ. ಮೊದಲಿಗೆ ಕ್ಷಮೆ ಕೇಳ್ತೇನೆ. ನಾನು ಆ್ಯಕ್ಚುಲಿ ಗುರಿಗಳಿಗೆ ಯಾವ ಪ್ರೋಗ್ರಾಮ್ ಬರಬಾರ್ದು ಅಂತ ಒಂದು ತಿಂಗಳಿಂದ ಹೋಗ್ತಿರ್ಲಿಲ್ಲ. ಯಾಕೋ ಇಲ್ಲಿ ಬರಲೇಬೇಕು ಅನಿಸ್ತು. ಜಯಲಕ್ಷ್ಮಿ ಮೇಡಮ್ ತುಂಬ ಒತ್ತಾಯ ಮಾಡಿದ್ರು, 10 ನಿಮಿಷ ಬನ್ನಿ ಅಂತ ಫಿಕ್ಸ್ ಆಗಿದ್ದೆ. ಒಟ್ಟಿಗೆ ನಿವೃತ್ತಿಗೆ 2 ಒಟ್ಟಿಗೆ ಮಾಡೋಣ ಅಂತ ಫಿಕ್ಸ್ ಆಗಿದ್ರಂತೆ. ಸೊ ಕಾರ್ಯದರ್ಶಿ ಮತ್ತು ಅವರೇನೋ ಬೇಡ ನಮ್ಮ ಸಂಘದಿಂದ ಇದು ಕೊನೆಯ ಅವಕಾಶ, ನಿವೃತ್ತಿ ಆದಮೇಲೆ ಮಾಡೋದು ಬೇಡ ಅಂತ ನಿನ್ನೆ ಪಾಪ ಡಿಸೈಡ್ ಮಾಡಿ ಚೆನ್ನಾಗೇ ಮಾಡಿದ್ರು. ಬಟ್ ಸಿಂಪಲ್ಲಾಗಿ ಓಕೆ ಎಲ್ಲರೂ ಎಲ್ಲರೂ ಬಂದಿದ್ರು. ಬೆಳಗ್ಗೆ ರಿಕ್ವೆಸ್ಟ್ ಮಾಡೋದಿಲ್ಲಪ್ಪ, ನಾನು ಕುಡಿಗಲ್ಲಿ ಫಿಕ್ಸ್ ಆಗಿದ್ದೀನಿ ಹಿಂಗೆ ಮೇಡಮ್, ದಯವಿಟ್ಟು ಇದು ಕೊನೆಯ ಕಾರ್ಯಕ್ರಮ ನಮ್ಮ ಸಂಘದ್ದು ಅಂದರೆ. ಯಾಕೆಂದರೆ ಜಿಲ್ಲೆಯಲ್ಲಿ ಮೊದಲು ನನ್ನ ಜಿಲ್ಲಾ ಘಟಕ ಇಷ್ಟೊಂದು ಭದ್ರತೆ, ಧೈರ್ಯ, ಬೆನ್ನೆಲುಬು ನನಗೆ ಸಹಕಾರ ಕೊಟ್ಟಂಥ ತಾಲೂಕು ಗುಬ್ಬಿ ನನಗೆ ತುಂಬ
ನನಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಆದಾಗ ಮಾನಸಿಕವಾಗಿ ಧೈರ್ಯವನ್ನು ತುಂಬಂಥ ಘಟಕ ಅದು. ಮೊದಲಿಗೆ ದೊಡ್ಡದಾಗಿ ಅದ್ಧೂರಿಯಾಗಿ ಬೆಳೆದಂಥ ತಾಲ್ಲೂಕು, ಆ ಅಧ್ಯಕ್ಷೆ CRP ಆಗಿದ್ರು, ಮತ್ತು ಏಜಡು ನನ್ನ ಜೊತೆ ತುಂಬ ಸಹಕಾರ ಕೊಟ್ಟರು. ಸೊ ಆ ಋಣದಲ್ಲಿ ನಾನಿದ್ದೇನೆ. ಹಾಗಾಗಿ ನೀವೆಲ್ಲರೂ ಕೂಡ ಇನ್ನು ಮುಂದೆ ತುಂಬ ಎಲ್ಲ ಎಣಿಸಿದ್ದೀರ ಆಯಿತಾ. ನಿಮ್ಮ ಜೊತೆ ನಾನು ಇನ್ನೂ ಇರ್ತೀನಿ, ನಾನು ನಿವೃತ್ತಿ ಆಗೋರು. ಆಕೆ ಈ ತಿಂಗಳು ಮೇಡಮ್ ನಾನು ನಿಮ್ಮ ಜೊತೆ ಆ ವೇದಿಕೆ ಹಂಚ್ಕೋಬೇಕು ಅಂತ ಬೆಳಗ್ಗೆ ತುಂಬ ನೋವು ಪಟ್ಟರು. ಹಾಗಾಗಿ ಇವ್ರಿಗೆ ಸಾರಿ ಕೇಳಿದೆ. ಖಂಡಿತ ನನಗೇನಾಯಿತು 11 ಗಂಟೆಯಿಂದ 12 ಅಷ್ಟೇ ಮೇಡಮ್, ಅದ್ದೂರಿಯಾಗಿಲ್ಲ, ಬಟ್ ನೀವು ಹೇಳಿದ್ದು ಮಾಡ್ತಿದ್ದೀವಿ ಇದ್ರು. ಜಸ್ಟ್ ವಿಶ್ ಮಾಡೋಣ ಅಂತ ಹೋದೆ. ಆದರೂ ಹೋದ ತಕ್ಷಣ 10 ನಿಮಿಷ ನಮಗೊಂಚೂರು ದಾರಿ ವ್ಯತ್ಯಾಸ ಆಗಿ ಸಮಯ ಬೇರೆ ಆಯಿತು. ಅಂದರೆ ಸರ್ಗೆ ನನಗೆ ಗೊತ್ತಿಲ್ಲ, ನಿಟ್ಟೂರ್ಗೆ ಹೋಗ್ಬಿಟ್ಟು ಇಲ್ಲ ಅಂದರೆ ನಾನು ಹೇಳಿದ್ದಂಗೆ ನಾವು ಸರ್ ಬರೋರು ಪಾಪ ಚೆನ್ನಾಗೇ ಕರ್ಕೊಂಡು ಬಂದರು. ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಭಾಳ ನೋವಾಯಿತು ಪಾಪ. ಚೆನ್ನಾಗಿ ಇದು 2ನೇದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ದಾರೆ ಜಯಲಕ್ಷ್ಮಿ ಮೇಡಮ್. ಭಾಳ ನನಗೆ ಮಿಸ್ ಆಯಿತು, ತುಂಬ ಬೇಜಾರಾಯಿತು. ತುಂಬ ಒಳ್ಳೊಳ್ಳೆ ಇದೊಂದು ಡ್ಯಾನ್ಸ್ ನೋಡಿ ಭಾಳ ಮೋಟಿವೇಟ್ ಆಗಿದೆ. ಹಿಂಗಿರಬೇಕು ಟೀಚರ್ಸ್ ಎಲ್ಲ, ಪೇರೆಂಟ್ಸು ಟೀಚರ್ಸ್ ಎಲ್ಲರೂ ಇರಬೇಕು. ಕುಣಿಗಲ್ ಒಂದು ಮಾದರಿ ಘಟಕ, ಇದು 2ನೇದು ನನ್ನ ಜಿಲ್ಲೆಗೆ ಮಾದರಿ ಘಟಕ ಅಂತ ನಿಮ್ಮೆಲ್ಲರಿಗೂ ನಾನು ನನ್ನ ಪ್ರೀತಿಯಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ನನಗಿದು 2ನೇ ಚಾಲೆಂಜ್ ತುಮಕೂರು ಜಿಲ್ಲೆ ಘಟಕ ಮಾಡೋಕ್ಕೆ. ಸಾವಿತ್ರಿಬಾಯಿ ಫುಲೆ ಸಂಘ ನಾನು ಒಬ್ಬಳೇ ಜಿಲ್ಲಾಧ್ಯಕ್ಷ ಅಂತ ಅನೌನ್ಸ್ ಮಾಡಿದಾಗ ಒಂಟಿಯಾಗಿ ದಿಕ್ಕು ತೋಚದೆ ದಾರಿ ತಪ್ಪಿದ ಹೆಣ್ಣು ಮಗಳಾಗಿ ಗುಬ್ಬಿ ಕಾಲಿಟ್ಟೆ. ನಂತರ ತಿಪ್ಟೂರೆಲ್ಲ, ಆಮೇಲೆ ಕುಣಿಗಲ್ಗಿಟ್ಟೆ. ಅಲ್ಲಿಂದ ಆಚೆಗೆ ಕಳಿಸಿದ್ರು ನನಗೆ. ಕುಣಿಗಲ್ಲಲ್ಲಿ ಇಲ್ಲಿ ಯಾವುದೋ ಸಂಘಟನೆಗೆ ಬೆಳೆಯೋಕ್ಕೆ ಬಿಡೋದಿಲ್ಲ, ನಿಮ್ಮ ಸಂಘದ ಹೆಸರು ಹೇಳೋಕ್ಕೆ ಬಿಡಲ್ಲ ಅಂತ. ಆದರೂ ನನ್ನ ಧೈರ್ಯ ಕುಂದಲಿಲ್ಲ. ಒಂದಲ್ಲ ಒಂದು ದಿನ ಇಲ್ಲಿ ಮಾದರಿ ಮಾಡಬೇಕು ಅನ್ನೋ ಕನಸಿತ್ತು. ಆ ಕನಸನ್ನ ನೀವೆಲ್ಲರೂ ಈ ವರ್ಷ 2025-26ನೇ ಸಾಲಿನಲ್ಲಿ ನಮ್ಮ ಜಯಲಕ್ಷ್ಮಿ ಮೇಡಮ್ ಅಧ್ಯಕ್ಷತೆಯಲ್ಲಿ ನಿಜವಾಗ್ಲೂ ನೆರವೇರಿಸಿದ್ವಿ. ಈ ಹಿಂದೆನೂ ನಡೀತಾ ಇತ್ತು, ಬಟ್ ಬಹಳ ಕುಂಠಿತವಾಗಿ ಎಲ್ಲೋ ಅವ್ರಿಗೆ ಕೊಟ್ಟಷ್ಟು ಪಾಪ. ಅಂದರೆ ಈ ಸಂಘ ಬೆಳವಣಿಗೆಗೆ ಹಿಂದೆ ತುಂಬ ಕಾರಣಕರ್ತರು, ಆದರೆ ಅವ್ರಿಗೆ ಅಷ್ಟು ಸಹಕಾರ ಸಿಗ್ತಿರ್ಲಿಲ್ಲ. ಬಟ್ ಹೀಗೆ ಹೆಂಗೆ ಮಾಡ್ತಿದ್ದಾಳು ನಮ್ಗೆ ಗೊತ್ತಿಲ್ಲ. ಎಲ್ಲರೂ ವಿಶ್ವಾಸ ಪ್ರೀತಿ ಗೆದ್ದಿ ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು. ಕುಣಿಗಲ್ ಅಂದರೆ ತುಮಕೂರು ಜಿಲ್ಲೆಗೆ ಇವತ್ತು ಯೂಟ್ಯೂಬಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು ಮೊನ್ನೆ ನಡೆದಂಥ ಕಾರ್ಯಕ್ರಮ ಮಾದರಿಯಾಗಿತ್ತು. ಇದಕ್ಕೆಲ್ಲ ಸಹಕಾರ ನಮ್ಮ ಸಹೋದರರು ಸಂಘದಲ್ಲಿರಲಿ ಇಲ್ಲದೆ ಇರಲಿ ಎಲ್ಲ ಸಹೋದರರು ಸಹಕಾರ ಕೊಟ್ಟರೆ. ನಾನು ಆ ಕಾರ್ಯಕ್ರಮದಲ್ಲಿ 2 ನಿಮಿಷ ನಾನು ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಸಮಯ ಅಭಾವ. ಕಾರ್ಯಕ್ರಮ ಆರಂಭ ಆಗಿದ್ದೂ ಕೂಡ ತಡ ಆಯಿತು. ಹಾಗಾಗಿ ಅಲ್ಲಿ ಬಂದಿರತಕ್ಕಂಥವರು ತುಂಬ ಮಾತುಗಾರಿಕೆಯಲ್ಲಿ ಚಾಣಕ್ಯರು ಅವ್ರಿಗೆ ಅವಕಾಶ ಕೊಡಬೇಕಿತ್ತು. ನಾನು ಒಂದಿನ ನಾನು ಕುಣಿಗಲ್ಲಿಗೆ ಬಂದೇ ಬರ್ತೀನಿ ಮೇಡಮ್, ನಾನು ಹೇಳಿದ್ರು ರಾಜ್ಯಾಧ್ಯಕ್ಷ, ನೀನು ಜಿಲ್ಲಾಧ್ಯಕ್ಷೆ ಮಾತಾಡಬೇಕು ಅಂತ. ಆದರೂ ಇಲ್ಲ ಮೇಡಮ್, ಅವ್ರಿಗೆ ಕೊಡೋಣ, ಪರವಾಗಿಲ್ಲ, ನಮ್ಮ ಹೆಣ್ಮಕ್ಳು ನನ್ನ ಜೊತೆಲಿರ್ತಾರೆ ಅಂತೆ. ನಿಜವಾಗ್ಲೂ ನಾನು ಮತ್ತೊಮ್ಮೆ ಹೇಳ್ತೇನೆ, ಇದೊಂದು ಧನ್ಯವಾದ ಹೇಳೋಕ್ಕೆ ನಾನು ಬಂದೇ ಬರಬೇಕು ಅಂತ ಬಂದೆ. ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ಖಂಡಿತ ನಾನು ವಿನಾಕಾರಣ ನನ್ನ ಸಂಘದ ಕಾರ್ಯಕ್ರಮಕ್ಕೆ ಡಿಲೇ ಮಾಡೋದಾಗಲಿ, ಅದಕ್ಕೆ ಅವಿಧೇಯತೆ ತೋರಿಸೋದಾಗಲಿ ನಾನು ಮಾಡಲ್ಲ. ಇದನ್ನು ನಾನು ನನ್ನ ದೇವರ ಕಾರ್ಯ ಅಂತ ಸಂಘದ ಕಾರ್ಯಗಳನ್ನ ನಾನು ಮನಸ್ಫೂರ್ತಿಯಾಗಿ ತೊಗೊಂಡಿರೋಳು. ನಿಜವಾಗ್ಲೂ ಸಾವಿತ್ರಿ ಇವತ್ತೇನು ಮಹಿಳಾ ದಿನಾಚರಣೆ ಅಂತ ಹೇಳ್ತಾ ಇದ್ದೀನಿ, ಇದೆಲ್ಲೂ ಇರಲಿಲ್ಲ. ನಾನು 95 ಜನವರಿ ಅಪಾಯಿಂಟ್ ಆದಾಗ DC ಆಫೀಸ್ಗೆ ನಿಯೋಜನೆ ಮಾಡಿಕೊಂಡ್ರು. ಸತತವಾಗಿ 22 ವರ್ಷ ಅಲ್ಲಿದ್ದು. ಅಲ್ಲಿ ತುಂಬ ಜನ ಮಹಿಳಾ ಒಂದು ನೌಕರರಿದ್ದರು. ಅದರಲ್ಲಿ ಒಬ್ಬರು ಶೈಲಾ ನಾಗರಾಜ್ ಮತ್ತು ಬಂದಿರು ತುಮಕೂರಿಗೆ, ಇನ್ನೊಬ್ಬರು ಮೇಡಮ್, ಇಬ್ಬರೇ ಸ್ವಲ್ಪ ಮಹಿಳೆಯರ ಬಗ್ಗೆ ಕಾರ್ಯಕ್ರಮ ಮಾಡೋದು ಎಲ್ಲ ಇತ್ತು. ಮಹಿಳಾ ಆಯೋಗ ಅಂತ ಮಾಡಿದ್ರು. ಮೊದಲನೇ ಅಧ್ಯಕ್ಷರು ನನ್ನೇ ಮಾಡಿದರು. ನಾನು ಟೀಚರ್ ಆಯಿತು ಅಲ್ಲೇ ಇರೋದ್ರಿಂದ ವಿಠಲ್ಮೂರ್ತಿ DC ಇದ್ದಾಗ ಮಾಡಿದ್ರು. ನನಗೆ ಏನಿದು ಮಹಿಳಾ ಆಯೋಗ ಯಾಕೆ ಮಾಡಬೇಕು ಗೊತ್ತಿಲ್ಲ. ಬಟ್ ಮೊದಲನೇ ಮೀಟಿಂಗ್ ವಿಧಾನಸೌಧಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನನಗೆ ಮೊದಲನೇ ಅವಕಾಶ ಕೊಡಿಸಿದ್ರು, ನೀನು ಧೈರ್ಯವಂತೆ ಮಾಡ್ತೀಯ ಅಂತ. ಬಟ್ ನಾನು ಅದನ್ನು ಅಷ್ಟೊಂದು ನಾನು ತಗೊಳಕ್ಕಾಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಎಲ್ಲ ಇಲಾಖೆ ಮಹಿಳೆಯರು ಸಹಕಾರ ಅಲ್ಲೇನು ಅಂದರೆ ಅವ್ರ ಸಮಯ ಇಂಥವಕ್ಕೆಲ್ಲ ಸಮಯ ಕೊಡಲ್ಲ DC ಆಫೀಸಲ್ಲಿ. ರಮಾ ಮೇಡಮು ಶೈಲಾ ನಾಗರಾಜ್ ಮಾತ್ರ ಅದಕ್ಕೆ ತೊಡಗಿಸ್ಕೊಂಡ್ರು. ಅವ್ರಿಗೆ ಅದನ್ನು ಒಪ್ಪಿಸಿ ನಾನು ನನಗೆ ಕಾರ್ಯ ಒತ್ತಡದಿಂದ ನಾನು NICಲಿ ಪ್ರೋಗ್ರಾಮ್ ಆಫೀಸರ್ ಆಗಿದ್ದೆ. ಸೊ ಜಿಲ್ಲಾಧಿಕಾರಿಗಳ ಕೆಲಸ ಇದ್ದರೆ ನನಗೆ ಒತ್ತಡ ಇದ್ದಿದ್ದ ಜವಾಬ್ದಾರಿ ಇದ್ದಿದ್ದ ನಾನು ಅವ್ರಿಗೆ ಕೊಟ್ಟೆ. ಸೊ ನಡೆಸ್ಕೊಂಡು ಬಂದರು. ಅವತ್ತು ನನಗೆ ಅಂದ್ಕೊಂಡೆ, ಅದಾದ ನಂತರ ಇದರ ಅರ್ಥಪೂರ್ಣವಾದ ಮಹಿಳೆಯರ ಸಾಧಕರು ಮಹಿಳೆಯರು ಅಂತ ಅರ್ಥಪೂರ್ಣವಾಗಿ ಗೊತ್ತಾಗಿದ್ದು ನಮ್ಮ ಹೆಮ್ಮೆಯ ಸ್ವಾಭಿಮಾನದ ಸಂಘ ಸಾವಿತ್ರಿಬಾಯಿ ಫುಲೆ ಸಂಘದಿಂದ ನನಗೆ ಇದರ ಸಂಪೂರ್ಣ ಅರ್ಥ ಮಾಡಿಕೊಂಡೆ. ಜೊತೆಗೆ ಇದರಲ್ಲಿ ಸ್ವತಂತ್ರ ಆಗಿರ್ಬೋದು, ನಾವು ಸ್ವಾಭಿಮಾನದ ಬದುಕನ್ನು ಹೇಗೆ ಕಟ್ಕೋಬೇಕು, ಆ ಬದುಕನ್ನು ಕಟ್ಕೊಂಡ ಮೇಲೆ ಹೇಗೆ ಪ್ರಯಾಣ ಮಾಡಬೇಕು ಅನ್ನೋದು ಈ ಸಂಘ
ಸಂಘಟನೆಯಿಂದ ನಾನು ಅರ್ಥ ಮಾಡಿಕೊಂಡೆ. ಈ ಸಮಯ ಕೊಟ್ಟಿರೋ ಮಹಿಳಾ ದಿನಾಚರಣೆ ನಾವೆಲ್ಲರೂ ಮಾಡ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ವಂದಿಸಿ ಮತ್ತೆ ತಾಲೂಕು ಅಧ್ಯಕ್ಷರಿಗೆ ವಿಶೇಷವಾಗಿ ಎಲ್ಲರಿಗೂ ಒಂದು ಕ್ಷಮೆ ಕೇಳಿ ಧನ್ಯವಾದಗಳು. ಜಯಲಕ್ಷ್ಮಿ ಮೇಡಮ್, ಸಿಟ್ಕೋಬೇಡಿ ದಯವಿಟ್ಟು. ಬಂದಿದ್ದೀನಿ ಮೇಡಮ್ ನಾನು ಖಂಡಿತ. ಪಾಪ ಅವರು ಬರಬೇಕು 12 ಗಂಟೆಗೆ ಟೈಮ್ ಅಂದರು. ನಮಗೇನೋ ಒಂದು ದಾರಿ ತಪ್ಪಿ ಹೋಗಿ ಇದ್ರು, ಹಂಗೆ ಹುಡ್ಕೊಂಡು ಬಂದ್ವಿ. ಕ್ಷಮೆ ಇರಲಿ ಅಂತ ಹೇಳ್ತಾ ಊಟಕ್ಕೂ ಸಮಯ ಆಯಿತು. ದಯವಿಟ್ಟು ಎಲ್ರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಹೇಳ್ತೀನಿ. ನಿಮ್ಮ ಘಟಕ ಹೀಗೆ ಮಾದರಿಯಾಗಿ ಬೆಳೀಲಿ ಅಂತ ನಾನು ಆಶಯ ಪಟ್ಟು ಶುಭ ಕೋರ್ತೀನಿ. ಧನ್ಯವಾದಗಳು ಮೇಡಮ್. ಎರಡು ಮಾತನ್ನ ಆಡಕ್ಕೆ ತುಂಬ ಇಷ್ಟಪಡ್ತೀನಿ. ನಮ್ಮದು ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆಗೆ ತುಂಬ ಜನ ಸಹೋದರರು ಮೇಡಮ್ ಹೇಳಿದಾಗೆ ನಮ್ಮ ಕುಣಿಗಲ್ ತಾಲೂಕಿನ ತುಂಬ ಜನ ಸಹೋದರರು ತುಂಬ ಸಹಾಯ ಮಾಡಿದ್ದಾರೆ. ಅದರಲ್ಲಿ BH ಮತ್ತು ನಮ್ಮ ಉಪಾಧ್ಯಕ್ಷರಾದಂತಹ ವೈಎಸ್ ಹನುಮಂತಯ್ಯನವರು, ಸ್ವಾಮಿಗೌಡರು, ಷಡಕ್ಷರಿಯವರು, ಯತೀಶ್ ಅವರು, ಅನ್ನದಾತರು ಯಾರೇಳಿ ನಟರಾಜ್ ಸರ್, ನಮಗೆಲ್ಲ ಅನ್ನದಾತರಾಗಿ ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಡುಗೆಯನ್ನು ನಿರ್ವಹಿಸಿಕೊಟ್ಟಂತಹ ನಟರಾಜ್ ಸರ್ ಬಂದಿಲ್ಲ, ಆದರೂ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಹಾಗೆ ಶಿವರಾಮಯ್ಯ ಸರ್, ಗೋರೇಗೌಡರು, ನಂದಿನಿ ಮೇಡಮ್ ಬಂದಿಲ್ಲ, ಇವರು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದೆನೂ ಕೂಡ ಇವರಿಗೆ ಕೊಡ್ತಾರೆ. ಮೇಡಮ್ ಹೇಳಿದಾಗ ಯಾವುದೋ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ, ಅದಕ್ಕೆ ಇವರು ಸಲ್ಲಕ್ಕೆ ಬಂದಿದ್ದಾರೆ. ಇಲ್ಲ ಮೇಡಮ್, ನಮ್ಮ ತಾಲೂಕಿನಲ್ಲಿ ನಡೆದಿರೋದು ಸತ್ಯ. ಹೌದು, ನಾವು ಇವತ್ತು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಮಹಿಳೆಯರ ಬಗ್ಗೆನೇ ಮಾತಾಡಬೇಕು ಅಂತ ಏನಿಲ್ಲ. ಒಂದು ಯಶಸ್ವಿ ಹೆಣ್ಣಿನ ಹಿಂದೆ ಒಬ್ಬ ಪುರುಷನ ಕೈವಾಡ ಇದ್ದೇ ಇರುತ್ತೆ. ಹಾಗೆ ಒಬ್ಬ ಪುರುಷ ಮುಂದೆ ಬರಬೇಕು ಅಂದರೆ ಒಂದು ಹೆಣ್ಣಿನ ಶಕ್ತಿ ಇರಲೇಬೇಕು. ಎರಡೂ ಕೂಡ ಸೇರಿದ್ರೆ ಯಾವ ರೀತಿ ರಥ ಮುಂದೆ ಹೋಗಿ 2 ಗಾಲಿಗಳು ಇಂಪಾರ್ಟೆಂಟು, ಹಾಗೆ ಒಂದು ಗಂಡು ಹೆಣ್ಣು ಇಬ್ಬರು ಇದ್ರೆ ಮಾತ್ರ ಸಂಸಾರ ಅನ್ನೋ ಒಂದು ರಥ ನಿಜವಾಗ್ಲೂ ಚೆನ್ನಾಗಿ ಹೋಗುತ್ತೆ. ಹಾಗೆ ನಮ್ಮ ತಾಲೂಕಿನಲ್ಲಿ ಸಾವಿತ್ರಿಬಾಯಿ ಫುಲೆ ಸಂಘ ಒಂದು ಪ್ರವರ್ಧಮಾನಕ್ಕೆ ಬಂದಿದೆ. ಇವತ್ತು ಎಲ್ಲರ ಬಾಯಲ್ಲೂ ಮಾತಾಡ್ತಿದೆ ಅಂತ ಆದರೆ ನಾವು ಏನು ಪದಾಧಿಕಾರಿಗಳು 40 ಜನ ಇದ್ದೀವಿ, 40 ಜನದಿಂದ ಮಾತ್ರ ಸಾಧ್ಯ ಆಗಿರಲ್ಲ. ಅದಕ್ಕೆ ಇವರೆಲ್ಲ ಸಹಕಾರ, ಅದರಲ್ಲೂ ಹೆಚ್ಚಿನ ಪಾಲು ಸೊಸೈಟಿಯಲ್ಲಿ ಇದ್ದಂತಹ ನಮ್ಮ ಸಹೋದರರು. ನಿಜಕ್ಕೂ ನಾನು ಅವರಿಗೆ ಅವತ್ತು ಕೃತಜ್ಞತೆ ಹೇಳೋಕ್ಕಾಗಲಿಲ್ಲ. ಏಕೆಂದರೆ ಅವತ್ತು ಹೀಗೆ ಆಗಿತ್ತು. ಕಾರ್ಯಕ್ರಮ ನಾವು ಓಡಿಸಿದಾಗ ಸಾಟರ್ಡೆ ಕ್ಲಾಸ್ ಮುಗಿಸ್ಕೊಂಬಂದು ಸ್ಟಾರ್ಟ್ ಮಾಡಬೇಕು. ಎಲ್ರಿಗೂ ಹೊಟ್ಟೆ ಹಸಿದ ಕಡೆ ಗಮನ. ಈಗಲೂ ಕೂಡ ತಲೆನೋವು, ಹೊಟ್ಟೆ ಹಸಿತಿದೆ, ಎಲ್ರಿಗೂ ಟೈಮ್ ಆಗ್ತಿದೆ, ಟೈಮ್ ನೋಡ್ತಿದ್ದಾರೆ, ಇವ್ರು ಯಾಕಪ್ಪ ಮತ್ತೆ ಇದ್ರು ಅಂತ ಹಂಗಾಗಿರುತ್ತೆ. ಬಟ್ ಕೃತಜ್ಞತೆ ಅನ್ನೋದು ಇರಬೇಕಲ್ಲ ಮನುಷ್ಯ ಅಂದಮೇಲೆ. ನಾವು ಎಷ್ಟು ಕಾರ್ಯಕ್ರಮ ಮಾಡಿದ್ರು ನಾವು ಕೆಲವೊಂದು ಐಟಮ್ ಕರೆಕ್ಟೇ ಆಗಲ್ಲ. ಹಾಗಾಗಿ ಕೆಲವು ಸಹಕಾರ ಅವ್ರಿಗೆ ಬೇಕೇ ಬೇಕು. ಅವರಿಗೆ ನಾನು ಅವತ್ತು ಹೇಳೋಕ್ಕಾಗದೇ ಇರೋದನ್ನ ಈ ದಿನ ಕೃತಜ್ಞತೆಯನ್ನು ನಿಜವಾಗ್ಲೂ ತುಂಬ ಮನಸ್ಸಿಂದ ನಮ್ಮ ಸಂಘದ ಪರವಾಗಿ, ನಮ್ಮ ಒಬ್ಬಳ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮೇಡಮ್ ಹೇಳಿದ್ರು ಯಾರ್ಯಾರ ಜವಾಬ್ದಾರಿ ಏನೇನಿದೆ ಅಂತ. ಖಂಡಿತ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನನಗೆ ಸಹಕಾರ ಕೊಡ್ತೀರಾ ಅಂತ ನಾನು ಭಾವಿಸ್ತಾ, ನಾನು ಬೇರೆ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನೂ ಮಾತಾಡಲಿಕ್ಕೆ ಟೈಮ್ ಇಲ್ಲ. ಅದು ಒಂದೇ ಒಂದು ಮಾತು ಹೇಳ್ತೀನಿ. ಒಬ್ಬ ಮೇಸ್ತಿಗೆ ಮನೆ ಕಟ್ಟಡ ಕೊಟ್ಟರೆ ಹೇಗೆ ಮನೆಯನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಟ್ತಾನೋ, ಹಾಗೆ ಒಬ್ಬ ಸ್ತ್ರೀಗೆ ಮನೆತನದ ಜವಾಬ್ದಾರಿಯನ್ನು ಕೊಟ್ಟರೆ ಇಡೀ ಮನೆತನವನ್ನು ತುಂಬ ಚೆನ್ನಾಗಿ ಜವಾಬ್ದಾರಿ ನಿರ್ವಹಿಸ್ತಾಳೆ ಅಂತ ಹೇಳ್ತಾ, ಸ್ತ್ರೀಗೂ ಕೂಡ ಸಮಾನತೆಯನ್ನು ಕೊಡಿ. ಅಂದು ಕಿತ್ತೂರಾಣಿ ಚೆನ್ನಮ್ಮ ಹೇಗೆ ಒಂದು ಸಾಮ್ರಾಜ್ಯವನ್ನು ನಿರ್ವಹಿಸಿ ಒಂದು ಕಟ್ಟಿದ್ರೋ, ಅದೇ ರೀತಿ ಇವತ್ತು ಕೂಡ ನಮ್ಮಲ್ಲಿ ತುಂಬ ಶಕ್ತಿಶಾಲಿ ಇರ್ತಕ್ಕಂಥವ್ರು. ಈಗ ನಮ್ಮ ವೇದಿಕೆಯಲ್ಲಿ ಇದ್ದಂತಹ ಬೆಳಗ್ಗೆ PO ಮೇಡಮ್ ಕೂಡ ಒಂದು ಹೆಣ್ಣು, ಮತ್ತೆ ಮಾತಾಡಲಿಕ್ಕೆ ಕರೆಸಿದ್ನಲ್ಲ ಅವರು ಕೂಡ ಒಂದು ಹೆಣ್ಣು, ಅವರು ಕೂಡ ಸಾಧಕಿಯರೇ. ನಾವು ಎಲ್ಲೋ ಬೇರೆ ಕಡೆ ಸಾಧನೆ ಮಾಡಿರೋರನ್ನ ಕರೆಸೋದಕ್ಕಿಂತ ನಮ್ಮ ತಾಲೂಕು ನಮ್ಮ ಕಣ್ಮುಂದೆ ಇರೋರನ್ನ ಸಾಧನೆ ಮಾಡಿರುವಂಥ ಮಹಿಳೆಯನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ದು ನಮ್ಮ ಒಂದು ಸಂಘದ ಹೆಮ್ಮೆ ಅಂತ ಹೇಳ್ತಾ, ಹೆಚ್ಚು ಏನು ಮಾತಾಡಲಿಕ್ಕೆ ಬೇಡ, ದಯಮಾಡಿದೆ. ನಾವು ಎಲ್ಲಿ ಇರ್ತೀವೋ ಅಲ್ಲಿ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ. ನಮ್ಮನ್ನು ನಾವು ಫಸ್ಟ್ ಲವ್ ಮಾಡಬೇಕು. ನಾವು ನಮ್ಮನ್ನು ಲವ್ ಮಾಡಿ ನಮ್ಮನ್ನು ಎಲ್ಲಿರ್ತೀವೋ ಅಲ್ಲೇ ಬೆಳೀಲಿಕ್ಕೆ ಇಷ್ಟಪಡಬೇಕು ಅಂತ ಹೇಳ್ತಾ, ಆ ಬೆಳೆಯುವಾಗ ಕೆಟ್ಟ ಉದ್ದೇಶ ಖಂಡಿತ ಬೇಡ, ನೆಗೆಟಿವ್ ಯೋಚನೆಗಳು ಬೇಡ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಮೇಲೆ ಸಂಘದಲ್ಲಿ ನನಗೊಂದು ಬೇಜಾರಾಗಿರೋ ವಿಷಯ ಏನಪ್ಪ ಅಂದರೆ, ಯಾವುದೋ ಉದ್ದೇಶ ಇಟ್ಕೊಂಡು ಸಂಘ ಕಟ್ಟಿದ್ದಾರೆ ಅಂತ ತುಂಬ ಜನ ಮಾತಾಡ್ತಿದ್ದಾರೆ. ಖಂಡಿತ ದಯವಿಟ್ಟು ಅವ್ರು ಮಾತಾಡಬೇಡಿ. ನನಗೆ ಬೆಳೀಲಿಕ್ಕೆ ಇಲ್ಲೇ ಬರಬೇಕು ಅಂತ ಏನಿಲ್ಲ. ನಾನು ಆಲ್ರೆಡಿ ಎಲ್ಲಿ ಬೆಳಿಬೇಕೋ ಹೇಗೆ ಬೆಳಿಬೇಕೋ ಅದು ಭಗವಂತ ನನಗೆ ಕೊಟ್ಟಿದ್ದ, ನಾನು ಮಾಡಿದ್ದೀನಿ. ದಯವಿಟ್ಟು ಅದನ್ನು ಮನಸ್ಸಿನಲ್ಲಿ ಇದ್ದರೆ ತೆಗೆದಾಕಿ. ನಾನು ಬಂದಿರೋ ಉದ್ದೇಶ ಸಾವಿತ್ರಿಬಾಯಿ ಫುಲೆ ಸಂಘದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು. ಪ್ಯೂರ್ ಲೇಡೀಸ್ ಸಂಘ ಅಂತ ಬಂದಿತ್ತು. ಇಲ್ಲಿ ಯಾವುದೇ ರಾಜಕೀಯ ಇರಲ್ಲ. ಹಾಗಾಗಿ ಹೆಣ್ಮಕ್ಳೆಲ್ಲ ಒಂದು ಕಡೆ ಯೂನಿಟಿಯಾಗಿರೋಣ, ನಮ್ಮ ತಾಲೂಕಲ್ಲಿ ನಾವು ಹೆಣ್ಮಕ್ಳೆಲ್ಲ ಸ್ಟ್ರಾಂಗ್ ಅಂತ ಅಂದ್ಕೊಂಡು ಬಂದರೆ ಇನ್ನೂ ಅದೇ ರೀತಿ ಆಯಿತು ಅಂತ ಮತ್ತೆ ಎಲ್ಲಿಗೆ ಹೋಗೋದು ಅಲ್ವಾ? ಇಲ್ಲಿ ಗಂಡಸರಿಗಿಂತ ಹೆಚ್ಚು ರಾಜಕೀಯ ಮಾಡ್ತೀರಪ್ಪ ಅಂತ ಆಡ್ಕೋತಾ ಇದ್ದಾರಲ್ಲ, ಆ ಮಟ್ಟಕ್ಕೆ ನಾವು ಬೆಳಿತೀವಿ ಅಂತ ಏನು ಚೆನ್ನಾಗಿರುತ್ತೆ ಅಲ್ವಾ? ದಯಮಾಡಿ ಇನ್ನು ಮುಂದಾದರೂ ಅದನ್ನು ಅದು ಹೋಗ್ಲಾಡಿಸಿ. ಎಲ್ಲರೂ ಕೂಡ ಒಂದೇ. ನಾವು ಹೆಣ್ಮಕ್ಳು ಅಂದರೆ ಈಗ ಯಾವುದೋ ಪಕ್ಷಕ್ಕೆ ಸೇರ್ಕೊಂಡು ಅವ್ರು ಫಾರಾಗಿ ಇವ್ರು ಬೇಡ. ಫಸ್ಟು
ಬೇಕು ಅಂತ ಸ್ಥಾನಮಾನ ಗೌರವ ಆಟೋಮೆಟಿಕ್ ಸಿಗ್ತಾರೆ. ದಯಮಾಡಿ ಆ ಭಾವನೆಯಿಂದ ಹೊರಗಡೆ ಬನ್ನಿ. ಎಲ್ಲರೂ ಕೂಡ ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಬೆಳೆಯೋಣ. ಎಲ್ರಿಗೂ ಸಮಾನತೆ ಸಿಗ್ಲಿಕ್ಕೆ ಮೇಡಮ್. ಈಗ ಪಿಕ್ ಅಂಡ್ ಸ್ಪೀಕ್ ಆಗಿದೆ, ಅದು ಯಾರು ಪ್ರೈಸ್ ಗೆದ್ದಿದ್ದಾರೆ ಅಂತ ಮೇಡಮ್ ನಿರ್ಮಲಾ ಮೇಡಮ್ ಬನ್ನಿ ಅನೌನ್ಸ್ ಮಾಡಿ. ಯಾರಿಗಾಗಿದೆ ಅವ್ರಿಗೆ ಅನೌನ್ಸ್ ಮಾಡಿ. ಹಾಗಾಗಿ ಅವರಿಗೆ ಒಂದು ಪ್ರಶಸ್ತಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದಾರೆ. ಏನೋ ಪ್ರೈಸ್ ತಂದು ಏನೋ ಕೊಡೋದಂದು ಆನ್ ಸ್ಪಾಟ್ ರಾತ್ರಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರೋದು ಮೇಡಮ್. ಇದು ನೋಡ್ಲಿಕ್ಕೆ ಕೆಲಸ ಅದು ಎಷ್ಟೇ ಇರ್ಬೋದು ಒಳಗಡೆ, ಆದರೆ ಸ್ಟೇಜ್ ಮೇಲೆ ತಗೊಳೋದಕ್ಕೆಲ್ಲ ಅದು ಅದಕ್ಕಿಂತ ಒಂದು ಪುಣ್ಯ ಯಾವುದೂ ಇಲ್ಲ. ಮತ್ತೊಬ್ಬರಿಂದ ಸ್ವೀಕರಿಸೋದು ಒಂದು ಪ್ರಸಾದ. ಅಕ್ಕಿ ಪ್ರೈಸ್ ಸಿಗ್ತವಲ್ಲ, ಹೌದು ಪ್ರತಿಯೊಬ್ಬರು ನಿಜನೇ ಅಂತ ಹೇಳ್ಬಿಟ್ರೆ ಅಲ್ಲಿ ನಮಗೆ ಸಮಸ್ಯೆನೇ ತರಲ್ಲ. ನಿಮ್ಮ ಮಗ ಪುಣ್ಯವಂತರು, ನೀವಿಬ್ರು ಖುಷಿ ಆಗಿರೋದ್ರಿಂದ ಅವರು ನೆಮ್ಮದಿ ಆಗಿದ್ದಾರೆ. ನಿಮ್ಮ ಮಗ ನಿಮ್ಮ ಮನೆಯವರು ಅಂತ ಹೋಗಿ ಅವ್ರು ಮಂದಾರ ಮಾತಾಡಿದ್ರು. ಅವ್ರು ಯಾರು ಕಲ್ಪನೆ ಮತ್ತೆ ಹೋಯ್ತು ಅಂದ್ರೆ ಕೂತಿರೋರು ಮತ್ತೆ ಮಾಡ್ಬಾರ್ದು ಸೊಸೆ ಬಗ್ಗೆ ಹೇಳಕ್ಕೆ. ಸೊಸೆ ಬಗ್ಗೆ ಎಷ್ಟು ಅಭಿಮಾನ ಇದೆ. ಮತ್ತೆ STMC ಟ್ರೈನಿಂಗ್ ಆಗಿರೋದ್ರಿಂದ ತುಂಬ ಟೀಚರ್ಸ್ ಅಲ್ಲ ಅಸೆಂಬಲ್ ಆಗಿದ್ದಾರೆ. BO ಡಾಕ್ಟರ್ ರಕ್ಷಾ ಮೇಡಮ್ ಸೈಕಾಲಜಿಸ್ಟ್ ಹೇಳಿದ್ರು ಜಸ್ಟ್ ಲಂಚ್ ಮುಗಿಸಿ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ಸಾವಧಾನ ಕುಳಿತಿದ್ದೀರಾ. ಇನ್ನು 10 ನಿಮಿಷದ ಕಾರ್ಯಕ್ರಮ ಮುಗಿಯುತ್ತೆ. ನಮ್ಮ ಸಾವಿತ್ರಿಬಾಯಿ ಕಲೆ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಅನ್ಸೂಯ ದೇವಿ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಇರೋರೇ ಜೋರು ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮ ಹಾಗೆ ಆನಂತರ ನಾವು ಮಾತಾಡ್ತಾರೆ. ಹೋಗುವಾಗ ಗೌರವವನ್ನು ಸಮರ್ಪಣೆ ಮಾಡೋಣ. ಬಂದಿರೋದು ಹೀಗಾಗಿರೋದು 10 ನಿಮಿಷ ಸುಧಾರಿಸ್ಕೊಳ್ಳಿ. ಹಾಗೆ ನಮ್ಮ ಕಾರ್ಯಕ್ರಮ ಮಧ್ಯದಲ್ಲಿ ಅಡಚಣೆ ಆಗಿದೆ. ಪಿಕ್ ಅಂಡ್ ಸ್ಪೀಚ್ ಕಾರ್ಯಕ್ರಮ ಮುಂದುವರಿಬೇಕಿತ್ತು, ಅದು ಹಾಗೆ ಮುಂದುವರಿಯುತ್ತೆ. ಏನು ಅಂದ್ಕೊಂಡಿರೋ ಕಾರ್ಯಕ್ರಮ ಯಾವುದೇ ಬದಲಾವಣೆ ಆಗೋದೇ ಬೇಡ. ಇಷ್ಟೊತ್ತೇ ಇದ್ದೀವಿ. ಎಲ್ರಿಗೂ ರೂಲ್ಸ್ ಮೇಡಮ್ ಹೇಳ್ತಾರೆ. ಈ ಕಾರ್ಯಕ್ರಮವನ್ನು ನಿರ್ಮಲಾ ಮೇಡಮ್ ನಡೆಸ್ಕೊಡ್ತಾರೆ. ಎಷ್ಟು ಜನ ಇದೀನೋ ಹೆಸರು ಕೊಟ್ಟಿರೋರು ಮಾತ್ರ ಮಾತಾಡಬೇಕಾಗಿಲ್ಲ. ಇಲ್ಲಿರೋರು ಯಾರು ಬೇಕಾದ್ರು. ಬಟ್ ರೂಲ್ಸ್ ಏನಪ್ಪ ಅಂದರೆ 2 ನಿಮಿಷ ಮಾತಾಡೋದು, ಅದನ್ನು ಹೇಳ್ತಾರೆ ಮೇಡಮ್. ಓಕೆ, ನಾವು ಅಮ್ಮನಾಗಿ, ಮಗಳಾಗಿ, ಅಮ್ಮನಾಗಿ, ತಾಯಿಯಾಗಿ, ಸೊಸೆಯಾಗಿ, ಜೊತೆಗೆ ಒಬ್ಬ ನಾದ್ನಿಯಾಗಿ ಎಲ್ಲ ಸ್ಥಳಗಳನ್ನ ನಾವು ದಾಟಿ ಬರ್ತೀವಿ. ಅದನ್ನೇ ಬರೆದು ಹಾಕಿದರೆ ನಮ್ಮ ಜವಾಬ್ದಾರಿ